ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಕೇಳೋಕೆ ಕಾಯ್ತಿರ್ತೀರಿ. ಖಂಡಿತ ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರೆ 12ನೇ ತಾರೀಕು ಮೇ 2024, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಆರುದ್ರಾ ನಕ್ಷತ್ರ, ಧೃತಿಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಪಂಚಮಿ, ಅಕ್ಷಯ ಪಂಚಮಿ ನಮಗೆ ತುಂಬಾ ವಿಶೇಷ ಇವತ್ತು. ಯಾಕೆಂದ್ರೆ ಮಹಾ ಗುರುಗಳೆಲ್ಲ ಹುಟ್ಟಿರ್ತಕ್ಕಂಥ ದಿನ. ಆದಿಗುರು ಶಂಕರಾಚಾರ್ಯರು ಇವತ್ತು ಹುಟ್ಟಿದಂಥ ಒಂದು ವಿಶೇಷ ಜಯಂತ್ಯೋತ್ಸವ. ರಾಮಾನುಜಾಚಾರ್ಯರು ಕೂಡ ಇವತ್ತೇ ಅಕ್ಷಯ ತೃತೀಯ ದಿನ ಹುಟ್ಟಿರ್ತಕ್ಕಂಥದ್ದು. ವೈಷ್ಣವ ಸಂಪ್ರದಾಯ ಇಡೀ ವಿಷ್ಣುವಿನ ಒಂದು ಪೂಜೆ ಸಂಕಲ್ಪ ತಿಳಿಸಿಕೊಟ್ಟಂತ ಆ ಮಹಾಪ್ರಣವ ಶಕ್ತಿ, ನರಸಿಂಹರ ಶಕ್ತಿ, ವಿಷ್ಣುವಿನ ಶಕ್ತಿ, ಚಲುವರಾಯ ಸ್ವಾಮಿ ಶಕ್ತಿ, ಮೇಲುಕೋಟೆಯ ಶಕ್ತಿ, ಜಗತ್ತಿಗೆ ತೋರಿಸ್ಕೊಟ್ಟಂತ ಆ ಮಹಾಪ್ರಣವ ಶಕ್ತಿಯ ಜಯಂತ್ಯೋತ್ಸವ. ನಾಡಿನ ಎಲ್ಲರಿಗೂ ಈ ಮಹಾಗುರುಗಳ ಪರಂಪರೆ, ಆ ಶಕ್ತಿ, ಅವರ ಒಂದು ಧ್ಯಾನ ಶಕ್ತಿ, ಜ್ಞಾನ ಶಕ್ತಿ ನಿಮಗೆ ಸಿಗಲಿ. ನಮಗೂ ಕೂಡ ಅವರ ಒಂದು ಶಕ್ತಿ ಸಿಗಲಿ ಅಂತ ಕೇಳ್ಕೊತೇನೆ. ಮನುಷ್ಯನಿಗೆ ಸ್ವಲ್ಪ ನಗು, ಸಮಾಧಾನ, ನೆಮ್ಮದಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಾರ ಭವಿಷ್ಯಕ್ಕೆ ಕೇಳ್ತಿದ್ದೀರಿ, ಕಾಯ್ತಿದ್ದೀರಿ. ಖಂಡಿತ ಅದಕ್ಕೂ ಮೊದಲು ಒಂದು ಪುಟ್ಟ ಸಂಸ್ಕಾರದ ಪಾಠ. ನಿಮ್ಮ ಬಲವೇನು, ನಿಮ್ಮ ಶಕ್ತಿಯೇನು? ಕಾರಣಾಂತರಗಳಿಂದ ನಾವು ಮಕ್ಕಳೇ ನಾನು ಯಾರು ಗೊತ್ತಾ ಅಂತ. ಇವತ್ತು ಮನುಷ್ಯ ದೊಡ್ಡವನಾಗೋದು ತುಂಬಾ ಕಷ್ಟ. ಆ ದೊಡ್ಡವರು ಪಟ್ಟಿರೋ ಅಷ್ಟು ಪಡಿಪಾಟಲು ಇನ್ಯಾರೂ ಪಟ್ಟಿರೋಲ್ಲ. ತಮ್ಮ ಮನೆ, ತಮ್ಮ ಕುಟುಂಬ, ತಮ್ಮ ಬದುಕು. ಶಂಕರಾಚಾರ್ಯರನ್ನೇ ತಗೊಳ್ಳಿ. 32 ವರ್ಷಕ್ಕೆಲ್ಲ ನಮ್ಮಿಂದ ಭೌತಿಕವಾಗಿ ದೂರವಾದರು. ಆ ಪ್ರಣವ ಶಕ್ತಿ ರಚಿತ ಎಷ್ಟು ಒಂದು ವಿಚಾರಗಳಿದ್ದಾವೆ. ಯಾರೂ ಮಾಡದ ಸಾಧನೆ ಮಾಡೋಗಿದ್ದಾರೆ. ಆದ್ರೆ ನಾವೇನೂ ಮಾಡಿಲ್ಲ, ಆದ್ರೂ ನಾವು ಮಾಡಿದ್ದೇವೆ ಅನ್ಕೋತೇವೆ. ಇರ್ಲಿ, ಅವರವರ ರಂಗದಲ್ಲಿ ತುಂಬಾ ಜನ ಖ್ಯಾತಿ, ಸುಖ್ಯಾತಿ, ಏನೂ ಬೇಡ. ಸಾಲು ಮರದ ತಿಮ್ಮಕ್ಕ ತಗೊಳ್ಳಿ. ಎಷ್ಟು ಮರಗಳನ್ನ ನೆಟ್ಟಿದ್ದಾರೆ. ಜೀವನ ಪರ್ಯಂತ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಿಸಿದ್ದಾರೆ, ಕಾಪಾಡಿಟ್ಟಿದ್ದಾರೆ. ಆ ಮರ ಒಂದು ಬೀಜವ ನೆಟ್ಟು ಅದಕ್ಕೆ ಸರಿಯಾಗಿ ನೀರು, ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕಿ ಅದು ಬೆಳೀತಾ ಒಂದು ಪುಟ್ಟ ಸಸಿ, ಸಸಿಯಿಂದ ಗಿಡ, ಗಿಡದಿಂದ ಮರ, ಮರದಿಂದ ಹೆಮ್ಮರ. ಈ ರೀತಿ ಬೆಳಿಬೇಕು ಅಂದ್ರೆ ಕಡಿಮೆ ಎಂದರೂ ಒಂದು 50-60 ವರ್ಷ ಬೇಕು, ಸುಮ್ಮನೆ ಅಲ್ಲ. ಆದ್ರೆ ಕಡಿಲಿಕ್ಕೆ, ಕೆಡವಲಿಕ್ಕೆ 1 ನಿಮಿಷ ಸಾಕು ಮಕ್ಕಳ. ದೊಡ್ಡ ಗರಗಸ ತಗೊಂಡಿಲ್ಲ, ಜೋರಾದ ಬಿರುಗಾಳಿ ಸಳ್ಳಂತ ನೋಡಿ ಅದು ಮರ ಬೆಳೆಯುವಾಗ ಏನೂ ಸದ್ದಿಲ್ಲದೆ ಬೆಳೆಯುತ್ತೆ, ಗಲಾಟೆ ಮಾಡದೆ ಬೆಳೆಯುತ್ತೆ. ತನ್ನ ನೋವು ಹೇಳ್ಕೊಳ್ಳಲ್ಲ, ತನ್ನ ಸಂಕಟ ಹೇಳ್ಕೊಳ್ಳಲ್ಲ, ತನಗಾದ ಆಘಾತ, ತನ್ನ ಮೇಲೆ ನಡೆದಂತ ಒಂದು ಎಡವಟ್ಟು, ಬೇರೆ ಬೇರೆ ಪಕ್ಷಿಗಳು, ಪ್ರಾಣಿಗಳು ಬಂದು ದಾಳಿ, ಮನುಷ್ಯ, ವಾತಾವರಣ, ಪ್ರಕೃತಿಯ ಬಿರುಗಾಳಿ, ಮಳೆ, ಬಿಸಿಲು ಎಲ್ಲ ತಟ್ಕೊಂಡು ಸೈಲೆಂಟಾಗಿ ತನ್ನನ್ನು ತಾನು ತಗೊಂಡು ಬೆಳೆಯುತ್ತೆ. ಅದೇ ಅದನ್ನು ಬೀಳಿಸ್ಬೇಕಾದ್ರೆ ನೋಡಿ 1 ನಿಮಿಷ ಸಾಕು. ಎಷ್ಟು ದೊಡ್ಡ ಸದ್ದು ಮಾಡ್ಕೊಂಡು ಬೀಳುತ್ತೆ ಗೊತ್ತಾ? ದೊಡ್ಡವರು ಹಾಗೆ. ತುಂಬಾ ದೊಡ್ಡವರು ಆಗ್ಬೇಕು ಅಂದ್ರೆ ವರ್ಷಗಟ್ಟಲೆ ತಪಸ್ಸಿರುತ್ತೆ, ಧ್ಯಾನ ಇರುತ್ತೆ, ಪರೀಕ್ಷೆಗಳಿರುತ್ತೆ, ಎಲ್ಲ ಹೇಳ್ಕೊಂಡು ಬಂದಿರ್ತಾರೆ, ನಿಂತಿರ್ತಾರೆ. ಆದ್ರೆ ನಮಗೆ ಒಂದು ಆತ್ಮಸ್ತುತಿ ಪರನಿಂದನ, ಒಬ್ಬ ವ್ಯಕ್ತಿಯನ್ನ ಕೆಡಿಸ್ಬೇಕು, ನಾವು ದೊಡ್ಡವರಾಗ್ಬೇಕು ಅಂದ್ರೆ ಒಂದೇ ಸಿಂಪಲ್. ಬೇಗ ದೊಡ್ಡವರಾಗ್ಬೇಕು, ಇಮ್ಮಿಡಿಯೇಟ್ ದೊಡ್ಡವರಾಗ್ಬೇಕು ಅಂದ್ರೆ ಒಂದ್ ಮಾತು ಹೇಳ್ತಾರೆ ಹಿರಿಯರು, ದೊಡ್ಡವರನ್ನು ಬೈಬೇಕು, ಅಷ್ಟೇ ಅವ್ನು ದೊಡ್ಡವನಾಗ್ಬಿಟ್ಟ. ಯಾರೋ ದೊಡ್ಡವರು ಸಾಧನೆ ಮಾಡಿ ಎಲ್ಲೋ ಬಂದಿದ್ದಾರೆ,
ಈಗ ಡಾಕ್ಟರ್ ಮಂಜುನಾಥೆ ತಗೊಳ್ಳೋಣ, ಹೃದಯ ತಜ್ಞರು. ನಾನು ನೋಡಿದ್ದೇನೆ ಅವರನ್ನ, ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಅವ್ರಿಗೆ ನೆನಪಿರುತ್ತೋ ಇಲ್ವೋ, ನನಗ್ ನೆನಪಿದೆ. ತುಂಬಾ ದೊಡ್ಡವರ ಜೀವನದಲ್ಲಿ ತುಂಬಾ ಜನ ಬಂದು ಹೋಗಿರ್ತಾರೆ. ಒಂದು ಪಯಣಿಗರಾಗಿ, ಪ್ರೇಕ್ಷಕರಾಗಿ, ಭಕ್ತರಾಗಿ, ಆತ್ಮೀಯರಾಗಿ, ಸೇವಕರಾಗಿ ಎಲ್ರೂ ನೆನ್ಪಿಟ್ಕೊಳಕ್ ಆಗೋದಿಲ್ಲ. ಆ ಪುಣ್ಯಾತ್ಮ ನನ್ನ ದೇಹನ್ ಮುಟ್ಟಿ, ನಿಮ್ ಹೃದಯ ತುಂಬಾ ಚೆನ್ನಾಗಿದೆ ಬಿಡಿ ಅಂದವ್ರ. ನೋಡಿ, ಅವರು ರಾಜಕೀಯಕ್ಕೆ ಬರ್ತಿದ್ದಾಗಿ ತುಂಬಾ ದೊಡ್ಡವರು ಎನ್ಸ್ಕೊಂಡವರೆಲ್ಲ ತುಂಬಾ ಸಣ್ಣವರೆಲ್ಲ ದೊಡ್ಡ ಮಾತುಗಳು ಆಡ್ಬಿಟ್ಟಿದ್ದಾರೆ. ತಿಳ್ಕೊಂಡಿಲ್ಲ, ಅವ್ರು ಮಾಡಿದ ಸೇವೆ ಗಮನಿಸ್ಲಿಲ್ಲ, ಅವ್ರ ಪರಿಶ್ರಮ ಗಮನಿಸ್ಲಿಲ್ಲ. ನಿರಂತರ ಕಡಿಮೆ ಅಂದ್ರೂ ಒಂದು 35-40 ವರ್ಷಗಳ ಅವ್ರ ಸಾಧನೆ ಗಮನಿಸ್ಲಿಲ್ಲ. ದೊಡ್ಡವರನ್ನ ಬೈದು ದೊಡ್ಡವರಾಗತಕ್ಕಂಥದ್ದು. ಇದಾರೆ ನಮ್ಮ ನಿಮ್ಮ ನಡುವೆ ತುಂಬಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಮಹಾ ಪುಣ್ಯಾತ್ಮರಿದ್ದಾರೆ. ಅದಕ್ಕೆ ಸ್ವಲ್ಪ ಮಳೆ, ಬೆಳೆ, ಗಾಳಿ ಅಚ್ಚುಕಟ್ಟಾಗಿ ಒಂದ್ ಸ್ವಲ್ಪ ಇದೆ ನಮ್ಮಲ್ಲಿ ಇನ್ನು. ಆದ್ರೆ ನಾವು ತುಂಬಾ ಸಣ್ಣವರು ದೊಡ್ಡವರಾಗ್ಬಿಡ್ಬೇಕು. ಬೇರೆ ದಾರಿ ಇಲ್ಲ ನಮ್ಗೆ. ಅವ್ರ ತರ ಪರಿಶ್ರಮ, ಅವ್ರ ತರ ಸಾಧನೆ, ಅವ್ರ ತರ ತಪಸ್ಸು, ಅವ್ರ ತರ ತ್ಯಾಗ. ನಿಜವಾಗ್ಲು ತುಂಬಾ ದೊಡ್ಡ ಸಾಧಕರು. ಗಮನಿಸಿ ನೋಡಿ, ಅವರು ನೆಮ್ಮದಿಯಾಗಿ ಊಟ ಯಾವತ್ತಾದ್ರೂ ಸಮಯಕ್ಕೆ ತಿಂದಿರ್ತಾರ? ಸಮಯಕ್ಕೆ ಮಲಗಿರ್ತಾರ? ತುಂಬಾ ದೊಡ್ಡ ಎತ್ತರದ ಸ್ಥಾನ. ಇವತ್ತು ನಟ ಚಿರಂಜೀವಿಗೆ ಬಹುವಿಶೇಷ ಪ್ರಶಸ್ತಿ ರಾಷ್ಟ್ರಪತಿಗಳಿಂದ ಸಿಕ್ಕಿದೆ. ನಂಬಲ್ಲ. ಇವತ್ತಿಗೂ ಆ ಮಧ್ಯಮ ವರ್ಗದ ಆಲೋಚನೆಗಳು ಬಿಟ್ಟು ಹೋಗಿಲ್ಲ. ಮನೇಲಿ ಸ್ನಾನ ಮಾಡ್ಬೇಕಾದ್ರೆ ಆ ಅಭ್ಯಾಸ ನೋಡಿ, ಅವ್ರಿಗೆ ಇಲ್ಲದಷ್ಟು ಅರಸೊತ್ತಿಗೆ. ಈಗ ಆ ಸೋಪುಗಳು ಏನು ಸಾಬೂನು ಸ್ನಾನಕ್ಕೆ ಬಳಸೋದೆಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ರೆ ಎತ್ತಿಟ್ಟು ಅದನ್ನ ಮತ್ತೆ ಈಚೆಗೆ ಒಂದ್ ಸೋಪ್ ಮಾಡಿ ಹಚ್ಕೊಂಡು ಸ್ನಾನ ಮಾಡ್ತಾ ಇರುತ್ತೆ. ಪೇಸ್ಟ್ ಖಾಲಿ ಆಗಿದೆ ಅಂದ್ರೂ ಬಿಡೋದಿಲ್ವಂತೆ. ಅದನ್ನ ಹಾಕಿ ಹಿಂಡಿ ಇನ್ನಷ್ಟು ಈಗ್ಲೂ ಯೋಚನೆ ಮಾಡಿ ನೋಡಿ. ಮಕ್ಕಳೆಲ್ಲ ಮಲಗದ್ಮೇಲೆ ಬಂದು ನೋಡ್ತಾರಂತೆ, ಆ ಲೈಟ್ ಉರಿತಿದೆ, ಈ ಲೈಟ್ ಉರಿತಿದೆ, ಇವ್ರು ಏನಪ್ಪ ಇದು ಅಂತ. ಆ ಲೈಟ್ ಆರ್ಸೋದು, ಫ್ಯಾನ್ ಆರ್ಸೋದು, AC ಆರ್ಸೋದು, ಟಿವಿ ಆರ್ಸೋದು, ಇನ್ನೊಂದು ಬಾಲ್ಕನಿ ಲೈಟ್ಗಳು ಆರ್ಸೋದು, ಏನಿವ್ರು ಅಂತ. ಅಷ್ಟು ಅವರು ತ್ಯಾಗ ಮಾಡಿದ್ದಾರೆ. ಒಂದೊಂದು ರೂಪಾಯಿಗೂ, ಒಂದೊಂದು ದಿನಕ್ಕೂ ಆ ತಪಸ್ಸು ಅವ್ರಿಗೆ ಗೊತ್ತಿದೆ. ಆ ನಿರಂತರ ಕೃಷಿಯೇ ಋಷಿಯಾಗಿ ಬಿಟ್ರು ಅವರು. ಆದ್ರೆ ನಾವು ಕಾಯ್ತಿರ್ತೇವೆ, ದೊಡ್ಡವರಾಗ್ಬೇಕಲ್ವ ನಾವು. ಅವ್ರ ತರ ತಪಸ್ ಮಾಡೋಕ್ ಆಗೋಲ್ಲ, ಅವ್ರ ತರ ತ್ಯಾಗ ಮಾಡೋಕ್ ನಮಗ್ ಬರಲ್ಲ. ಯಾವ್ದನ್ ಬಿಟ್ರೆ, ಮೊನ್ನೆ ಕೂಡ ಒಂದು ಜಾತಕ ದೂರದಿಂದ ಬಂದಿದ್ದಾರೆ, ಮದುವೆ ಮಾಡ್ಬಿಡು. ನಮ್ಮವ್ರು ಏನಂತಾರೆ, ಬೇಡ ಕಣೋ, ಅವಳಿಗೆ ಇನ್ನೂ ಸಿದ್ಧವಾಗಿಲ್ಲ ಮಗು, ಅದು ಯಾಕೋ ದುಡುಕ್ತೀರಾ? ಮಾಸ್ಟರ್ಸ್ ಮಾಡ್ಬೇಕು ಅಂತ ಆಸೆ ಪಟ್ಟು ಬಂದಿದ್ದಾಳೆ ಅಂದ್ರೆ ಮಾಸ್ಟರ್ಸೇ. ಫಾರಿನ್ ಹೋಗ್ಬೇಕು ಅಂತ ಬಂದಿದ್ದಾಳೆ ಅಂದ್ರೆ ಫಾರಿನ್ಗೇನೆ, ಅಲ್ಲಿ ಬರ್ದಿದ್ದೇನೆ, ದೂರಂ ಗಮ್ಯಂ ಮಾಸ್ಟರ್ಸ್, ಓದುಂಟು, ಕೆಲಸ ಅರ್ಧ ಮದುವೆ ಅರ್ಧ ಅಂತ. ದೇವರು ದಿಷ್ಟಿ ಬೊಟ್ಟಿಟ್ಟು ಕಳಿಸಿಬಿಟ್ಟಿದ್ದಾನೆ ಮಗಳನ್ನ. ಅಯ್ಯೋ ದೇವತೆ, ನನ್ನ ಮಗಳಿಗಿಂತ ಅಂದ, ನನ್ನ ಮಗನಿಗಿಂತ ಅಂದ, ನನ್ನ ತಾಯಿಗಿಂತ ಅಂದ. ನೋಡಿ, ಕೆಲವರಲ್ಲಿ ದೇವರು ಅದ್ ಕೊಟ್ಟಿರ್ತಾನೆ. ಅದುವೇ ಬಲ ಹುಡುಕೋದು. ತಾಯಿ ಗಾಬರಿ, ಬಲ ಹುಡುಕಿ ಅಂತ ಹೇಳ್ತಾನೆ. ಅಲ್ಲೊಂದಿದೆ, ಆ ಮಗು ಇನ್ನೂ ಸಿದ್ಧವಾಗಿಲ್ಲ, ನನ್ನ ಪಾಪು, ದುಡುಕ್ಬೇಡಿ, ಒತ್ತಡ ಹಾಕ್ಬೇಡಿ. ನಾನು ಯಾರು ಗೊತ್ತಾ? ತಪ್ಪು. ನನ್ ಬಲ ಗೊತ್ತಾ? ಎಲ್ಲಿ ಬಿಡಬೇಕು ನಮ್ ಬಲ ಅನ್ನೋದು ತಿಳ್ಕೊಂಡಿಲ್ಲ ನಾವು. ಸಾಮಾನ್ಯರ ಜೊತೆಲಿ ಈ ಒಂದು ಕಸ ತಿನ್ನೋ ಹಂದಿಗಳ ಜೊತೆ, ಈ ಕಸ ತಿನ್ನೋ ಕತ್ತೆಗಳ ಜೊತೆಲಿ ಬದುಕು ಕಟ್ಟಿಟ್ಕೊಬಿಟ್ಟಿದ್ದೇವೆ. ಈ 10 ರೂಪಾಯಿ ನೋಟುಗಳ ಜೊತೆ ಬದುಕು ಕಟ್ಕೊಬಿಟ್ಟಿದ್ದೇವೆ. ನಮ್ ಶಕ್ತಿ ಗೊತ್ತಿಲ್ಲ. ನಾವೊಂದು ಅನಂತಂ, ಇನ್ಫಿನಿಟಿ, ಅಖಂಡಂ. ಇದನ್ನೇ ಶಂಕರಾಚಾರ್ಯರು ಹೇಳ್ಕೊಟ್ಟಿರೋದು ನಮಗೆ. ನಿನ್ನ ಒಳಗಡೆ ಇರುವ ಬ್ರಹ್ಮನನ್ನು ನೋಡು. ಅದಕ್ಕೆ ಎಲ್ಲೂ ಇಲ್ಲದ ಒಂದು ಭಾರತೀಯ ಪದ್ಧತಿ ಇದೆ. ನಾವು ಯಾರಿಗಾದ್ರೂ ನಮಸ್ತೆ ಹೇಳಿದ್ರೆ ಹಿಂಗ ಅಂತೀವಿ, ನಮಸ್ತೆ ಸಾರ್ ಅಂತೀವಿ. ಹೃದಯಕ್ಕಿಟ್ಟು ಈ ತರ ನಮಸ್ತೆ ಅಂತೀವಿ. ಏನಾದ್ರೂ ನೋಡಿ, ಕೋರ್ಟ್ಗೆ ಹೋದ್ರು ಕೂಡ ನಾನು ಸತ್ಯವನ್ನೇ ಹೇಳುತ್ತೇನೆ. ಇವನಿಗೆ ಗೊತ್ತಿದೆ ಯಾರಿಗ್ ಮುಚ್ಚಿಟ್ರು. ಈ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಇರತಕ್ಕಂಥ ಪರಮಾತ್ಮ ಸ್ವರೂಪನಿಗೆ ಗೊತ್ತಿದೆ ನಾವ್ ಯಾರು, ನಮ್ಮ ಬದುಕೇನು, ಏನ್ ಮಾಡಿದ್ದೇವೆ, ಎಲ್ಲರತ್ರ ಮುಚ್ಚಿಟ್ಟಿದ್ದೇವೆ. ಇವನು ಮುಚ್ಚಿಡ್ಲಿಕ್ಕಾಗುತ್ತ? ಆ ತಾಯಿ ಶಕುಂತಲ ಆ ರಾಜ ದುಷ್ಯಂತನಿಗೆ 18 ಧರ್ಮದ ಸಂಕೇತಗಳಲ್ಲಿ ಹೇಳ್ತಾಳೆ, ಎಲ್ರಿಗೂ ಮುಚ್ಚಿಟ್ಟಿರ್ಬೋದು ಮಹಾರಾಜ, ನಿನ್ನ ಹೃದಯದಲ್ಲಿರತಕ್ಕಂಥ ಭಗವಂತನನ್ನೇ ಕೇಳು, ನಾನು ಸುಳ್ಳ ಅಂತ ಹೇಳ್ತಾಳೆ.
ನಿನ್ನ ಪಂಚಭೂತಗಳ ತತ್ವಗಳಿಂದ ಆಗಿರತಕ್ಕಂತ ಶರೀರವನ್ನು ಕೇಳು, ಅದನ್ನ ಕೇಳು. 18 ಲಕ್ಷಣಗಳ ಮೂಲಕ ಹೇಳ್ತಾಳೆ. ಅದರಲ್ಲಿ ಅತಿ ದೊಡ್ಡ 18ನೇ ಲಕ್ಷಣ ಏನ್ ಗೊತ್ತಾ? ಎಲ್ಲ ಬಿಟ್ಬಿಡು. ನಿನ್ನ ಪಂಚಭೂತಗಳ ಮೇಲೆ ನಂಬಿಕೆ ಇಲ್ಲ, ನಿನ್ನ ಧರ್ಮ, ನ್ಯಾಯ, ಈ ಪರಿವಾರ, ಈ ಸೇವಕರು ಎಲ್ಲ ಬಿಟ್ಬಿಡು. ನಿನ್ನ ಆತ್ಮ ಅಂತ ಒಂದು ಕುಳಿತಿದ್ದಾನಲ್ವ ಭಗವಂತ, ಅವನನ್ನು ಕೇಳು. ನಾನು ಸುಳ್ಳು ಹೇಳ್ತಿದ್ದೀನ, ನಾನು ತಪ್ಪು ಹೇಳ್ತಿದ್ದೀನ ಅಂತಕ್ಕಂಥದನ್ನ ಕೇಳಿ ನೋಡು ಅಂತ ಹೇಳ್ತಾರೆ. ನಾವು ತಿಳಿದುಕೊಂಡಿಲ್ಲ, ನಾವು ಒಪ್ಪುವುದಿಲ್ಲ, ಇದು ಆಗ್ತಿರೋದು ಮಕ್ಳು. ನೋಡಿ, ಇಂಥದ್ದೇ ಈ ಶಕ್ತಿಯ ಅವಗಾಹನೆ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು. ಏನೋ ಕೋಪ ಬಂದಿದೆ, ಯಾರ ಮೇಲೇನೋ ಬಿಡೋದಲ್ಲ. ಅಂದ್ರೆ ವಿಪರೀತ ಕೋಪ ಬರ್ತಿದೆ ಅಂದ್ರೆ ಎಸ್, ಆ ಫ್ರಸ್ಟ್ರೇಷನ್ ಇದೆ, ಸರಿ, ಎಲ್ಲಿ ಬಿಡೋಣ? ಯಾರ್ದು ಸಾಮಾನ್ಯರ ಮೇಲೆ, ಅಮ್ಮನ ಮೇಲೆ, ಅಪ್ಪನ ಮೇಲೆ, ಫಾರಿನ್ ಕಳ್ಸಿಲ್ಲ, ಓದಿಸಿಲ್ಲ, ಆ ಕೆಲಸ ಮಾಡಿಸಿಲ್ಲ, ಬಲ ಹುಡುಕಿ, ವಿದ್ಯೆಯಲ್ಲಿದೆಯಾ, ಕೆಲಸದಲ್ಲಿದೆಯಾ ಅನ್ನತಕ್ಕಂಥದ್ದು ಅಲ್ಲಿ ಬಿಡಿ. ನಿಮ್ಮ ಶಕ್ತಿಯನ್ನ, ಕ್ರೋಧವನ್ನ, ಕೋಪವನ್ನ, ಬಲವನ್ನ, ಸ್ಥಾನವನ್ನ, ಜ್ಞಾನವನ್ನ, ವಿದ್ಯೆಯನ್ನ ಅಲ್ಲಿ ಬಿಡಿ. ಏನೋ ಹೋದಾಗೆ. ಮೊನ್ನೆ ಇನ್ನೂ ಒಂದಿಬ್ರು ತಾಯಂದ್ರು ಬರ್ತಾರೆ ಊರಿಂದ. ಒಂದ್ ಮಗು ಅಂತೂ ನೋಡ್ಬೇಕು, ನನ್ ಮೇಲೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ. ಗುರುಜಿ ಬಗ್ಗೆ ಬಿಸಿ ಅಂತ ಪುಟ್ಟಿ ಹಾಕ್ಬಿಟ್ಟಿದ್ದೀನ, ಸಾಕು ಇದು ಕೂಡ. ಇದನ್ನ ಹೇಳಿದ್ರೆ ಕೇಳೋದೇ ಇಲ್ಲ ಅಂತ ಎಲ್ಲ ಆಗ್ಬಿಟ್ಟಿದೆ. ಒಳಗಡೆ ಇಳ್ದೋಗ್ಬಿಟ್ಟಿದ್ರೆ ಕೇಳೋಕೆ ನನಗೂ ಸಂಕಟವೇ. ಎಷ್ಟು ಚೆನ್ನಾಗಿ ಬುಜ್ಜಿಯಾಗಿದ್ದಿದ್ ಮಗು ಏನು ಒತ್ತಡ ತಗೋಬಿಟ್ಲು. ಮನೆಯಲ್ಲಿ ಅಕ್ಕನ್ನೂ ನೋಡ್ಬೇಕು, ಅಮ್ಮನ್ನೂ ನೋಡ್ಬೇಕು, ಅಪ್ಪನ್ನೂ ನೋಡ್ಬೇಕು, ತಮ್ಮನ್ನೂ ನೋಡ್ಬೇಕು, ತನ್ನ ಗುರಿನೂ ನೋಡ್ಬೇಕು. ಒಳ್ಳೆ ಒಂದ್ ಕೆಲಸ ಇಲ್ಲಿ ಸಿಕ್ಕಿದೆ, ಹೋಗ್ಲಿ ಬಿಡೋ, ಏನೂ ಆಗೋಲ್ಲ. ಸುಸ್ತಾಗ್ಬಿಟ್ಟಿದ್ದೆ, ಹಸ್ಕೋಬಿಟ್ಟಿದ್ದೆ. ಸಂಜೆ 6:30-7 ಗಂಟೆಗೆ ಉಪಹಾರ ಸೇವಿಸೋ ಸಮಯ. 8-8:30 ಆಗ್ಬಿಟ್ಟಿದೆ. ಇನ್ನ ಎಲ್ಲಿ ಮಾತಾಡಿಸ್ಕೊಂಡು ಕುತ್ಕೊಳ್ಳಿಕ್ಕೆ ಊರಿಗೆ ಬೇರೆ ಹೊರಡ್ಬೇಕು, ಬಸ್ಸೋ ಟ್ರೈನೋ ಆಯ್ತು ಅಂತ. ಒಳಗಡೆ ಮಾತ್ರ ನೋವೆ. ಪುಟಾಣಿ ಮಗು ಬಾಗಲಕೋಟೆಯಿಂದ ಬಂದ್ಬಿಟ್ಟಿದ್ದಾರೆ. ಆ ಸಂಕಟವೇ. ಏನೋ ಒತ್ತಡ, ಏನಕ್ಕೆ ತಗೋಬೇಕು? ನಿಮ್ ಬಲ ಏನು ಅಲ್ಲಿ ಬಿಡಿ. ಕೊರಗೋದ್ರಿಂದ ಪ್ರಯೋಜನ ಇಲ್ಲ, ಸಂಕಟ ಪಡೋದ್ರಿಂದ ಪ್ರಯೋಜನ ಇಲ್ಲ. ತೋರಿಸಿಕೊಳ್ಳಲೇ ಹೋಗಬೇಡಿ. ನಿಮ್ಮ ಶಕ್ತಿಯನ್ನ ತೋರಿಸಲೇಬಾರದು ಅಂತ ಹೇಳ್ತಾರೆ ಚಾಣಕ್ಯರು. ನಿಮಗಿಂತಲೂ ಶಕ್ತಿ ಇರೋ ವ್ಯಕ್ತಿ ನಿಮ್ಮನ್ನು ಕೆಡವಲಿಕ್ಕೆ ಬರ್ತಾನೆ ಅಂತ. ನೋಡಿ, ಇಂಥದ್ದೇ ಒಂದು ಘಟನೆ ನಡೆಯುತ್ತೆ. ರಾಮಾಯಣದ ಒಂದು ಕಾಲಘಟ್ಟ. ಶ್ರೀರಾಮಚಂದ್ರರು ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ವಾಪಸ್ ಬರ್ತಾರೆ. ನನ್ನ ಪ್ರಭು ರಾಮಚಂದ್ರರು ಪಟ್ಟಾಭಿಷೇಕ ಮಹೋತ್ಸವ ಏನು, ಬಂದವರಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ, ಸ್ನೇಹಿತರಿಗೆ ನಾನಾ ತರದ ವಿಶೇಷವಾದಂತ ಸೇವೆಗಳು, ಉಪಹಾರಗಳು, ಭೋಜನಗಳು, ಅಲಂಕಾರಗಳು, 1-2. ಅಲ್ಲೊಂದು ಕಪಿ ಸೈನ್ಯ, ಊಟದ ವ್ಯವಸ್ಥೆ, ವಿಶೇಷವಾದ ಭೋಜನಗಳು. ನೋಡಿದ್ರೆ ಅವರೇಕಾಯಿಯ ಆ ಒಂದು ಸಾರು ಹಾಕಿದ್ದಾರೆ. ಒಂದು ಕಪಿ ನೋಡ್ತಿದ್, ಏನಿದು? ಕಪಿಗಳಿಗೇನು ಗೊತ್ತು ಅವರೇಕಾಯಿ ಸಾರೆಲ್ಲ? ನೋಡಿ, ಇದೊಂದು ಆಡು ಮಾತಿನ ಕತೆ. ಆದ್ರೆ ಅದರ ಪಾರಮಾರ್ಥಿಕತೆ ಎಷ್ಟಿದೆ ಅನ್ನತಕ್ಕಂಥದನ್ನ ತಿಳಿದುಕೊಳ್ಳಿಕ್ಕೆ ಹೇಳ್ತಿದ್ದಾನೆ. ಕಪಿಗಳಿಗೆ ಏನ್ ಗೊತ್ತಿತ್ತು ಅದೆಲ್ಲ ಬಿಡಿ. ಕಥೆಯ ಸಾರಾಂಶವೇನು, ಅದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದೇನು ಅನ್ನುವುದೇ ಅತಿ ಮುಖ್ಯ. ತಿನ್ಬೇಕಾದ್ರೆ ಅದು ಏನಿದೆ ಹಿಂಗಿದೆಯಲ್ಲ ಅಂತ ಹಾಕಿ ಹಿಂಗೆ ಚಿಕ್ತು, ಟಪಕ್ ಅಂತ ಅದು ಬಿತ್ತು ಹಾರಿ. ನನಗ ಮೀರಿ ಜಿಗಿತಿದೆಯಲ್ಲ ಇದು ಅವರೇಕಾಳು, ಇದ್ಯಾವುದೋ ಕಾಳಿದು, ಮುಂಗಾರ್ತಲ್ಲ. ಅವರೇಕಾಳು, ಇದಕ್ಕಿನ್ ಸಾರಲ್ಲ, ಅವರೇಕಾಳು ಸಾರು. ಇಲ್ಲ ಸಿಪ್ಪೆ ಇದೆ, ಅದಕ್ಕೆ ಗೊತ್ತಿಲ್ಲ. ಹಿಂಗೆ ಅಂದಿದ್ದೆ, ಒಳಗಡೆ ಇರೋ ಬೀಜ ಹಾರ್ತು, ಸಿಪ್ಪೆ ಕೈಯಲ್ಲಿ ಉಳಿತು. ಅದೊಂದು 5 ಅಡಿ ಹಿಂಗ ಹಾರಿ ಕಪಿಗಿಂತ ಮೇಲೆ ಕಾರು. ಕೋಪ ಬಂದ್ಬಿಡ್ತಿದ್ದಕ್ಕೆ. ನನಗಿಂತ ಆಡ್ತೇನೆ, ನಾನು ಯಾರು ಗೊತ್ತಿರೋ, ನೀನು ಆಫ್ಟರ್ ಆಲ್ ಒಂದು ಕಾಳು, ನಾನ್ ನೋಡು ಅಂತೇಳಿ ಜಿಗಿತಂತೆ. ಪಕ್ಕದಲ್ಲಿ ಪಂಕ್ತಿನಲ್ಲಿ ಕೂತ್ಕೊಂಡಿದ್ದಂತ ಇನ್ನೊಂದು ಕೋತಿ ನೋಡ್ತಿದ್ದೆ. ಇದೇನೋ ಇದು 5 ಅಡಿ ಆರವನೇವನು, ಇರು, ಇವನ್ಗಿಂತ ನಾನ್ ಜಾಸ್ತಿ ಇದ್ದೀನಿ ಅಂತ ಅವನು 6 ಅಡಿ. ಅವನು ಆರದ್ನಂತೆ. ಊಟ ತಿನ್ನೋದು ಬಿಟ್ಬಿಟ್ಟು ನೋಡಿ, ಕಪಿ ಬುದ್ಧಿ ನಾವು ಮಾಡೋದು ಹೀಗೆ. ಒಂದ್ ಸಣ್ಣ ಪ್ರಚೋದನೆಗೆ ಹಾರ್ಬಿಟ್ಟಿರ್ತವೆ, ಹಿಂದೆ ಮುಂದೆ ಅದರಿಂದ ಏನ್ ಲಾಭ ನಷ್ಟ. ಆಗಿ ಹೋದ ಮೇಲೆ ನೋಡಿ, 2017-18 ಬಂದಿದೆ ಒಂದು ಪುಟ್ಟ ಮಗು, ಹೇಳಿದೆ ತಲೆ ಮೇಲೆ ಎಳ್ಕೋತೀಯ ಒಂದು ದೊಡ್ಡ ವ್ಯವಹಾರದ ವಿಚಾರಗಳಿಗೆ ಹೋಗಿ ಅಂತ. ಟ್ರೇಡಿಂಗ್ ಅಂತ ಮಾಡಿ ಲಕ್ಷಗಟ್ಲೆ ಪುಣ್ಯಾತ್ಮರ ಕೈ ಕೊಟ್ಬಿಟ್ಟು ತೊಳಲಾಡ್ಕೊಂಡು ಬಂದಿದೆ. ಏನೋ ನಾನ ಮಾಡೋಕ್ ಮೊದ್ಲು ಬಂದು ಕೇಳಿದ್ಯಾ, ನನಗಿದ್ರಲ್ಲಿ ಇದೆಯಾ? ಟ್ರೇಡಿಂಗ್
ಒಂದು ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಸುಮ್ಮನೆ ಜಿಗಿಯೋಲ್ಲ, ಅದಕ್ಕೆ ನಾನಾ ರೀತಿಯ ಪ್ರಭಾವಗಳಿರ್ತವೆ. ಪ್ರಭಾವ ಜಿಗಿಲಿಕ್ಕೂ, ದೊಡ್ಡ ಒಂದು ಜಂಪ್ ಆಗ್ಲಿಕ್ಕೂ, ಇಳಿಲಿಕ್ಕೂ. ಈಗ ನೋಡಿ, ಈಗ ಲೋಕಸಭಾ ಎಲೆಕ್ಷನ್ ಮೊದಲೇ ಅದು ಇಳಿತಿರೋದು ಹತ್ತಿರೋದು ಗಾಬರಿ ಆಗ್ಬಿಟ್ಟಿದೆ. ಎಲೆಕ್ಷನ್ ಒಂದು ಭರಾಟೆ, ನಾನು ಮಾತಾಡೋಕೆ ಇಷ್ಟ ಇಲ್ಲ, ಬಟ್ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಬರೋದು ಡೌಟ್ ಆಗುತ್ತೆ. ಈ ನಂಬರ್ ಆ ನಂಬರ್ ಡಿಸಿಷನ್ಗೆ ಅಂದಿದ್ದೆ ಗಡಗಡ ಶೇಕ್ ಆಗ್ಬಿಡುತ್ತೆ. ಶೇಕ್ ಆಗ್ತಿದೆ ಆಲ್ರೆಡಿ. ರಾಜಕೀಯವಾಗಿ ತುಲನೆ ಮಾಡೋದು ಬೇಡ ನಮಗೆ. ಇರ್ಲಿ, ಶ್ರೀರಾಮಚಂದ್ರ ರಿಸರ್ಚ್ ಮಾಡಬೇಕು. ಒಂದು ಈ ಕಂಪನಿ 10 ವರ್ಷದಿಂದ 5 ವರ್ಷದಿಂದ ಇದೆಯಾ, ಅವ್ರೇನೋ ಹೇಳಿದ್ರಂತೆ, ಲಾಭ ಬಂತಂತೆ, 5 ಲಕ್ಷ ಹಾಕಿದ್ದೆ 50,000 ಬಂದಿದೆ, ಇನ್ನೊಂದು 5 ಲಕ್ಷ ಹಾಕು 60,000 ಬಂದಿದೆ. ಕುಡ್ದಾಡಿದ್ದಾರೆ. ತಗೋ, ಅಲ್ಲಿ ಇಲ್ಲಿ ಸ್ನೇಹಿತರು ಸಾಲ ಸೋಲ ಮಾಡಿ ಒಂದು 70-80 ಲಕ್ಷ. ಈಗ ತೆಗಿಬೇಕು ಅಂದ್ರೆ 20 ಅಕೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇದೆ. ಟ್ಯಾಕ್ಸ್ ಕಟ್ಟಬೇಕು, ನೀವು ಟ್ಯಾಕ್ಸ್ ಕಟ್ಬೇಡಿ. ಟ್ಯಾಕ್ಸ್ ಎಷ್ಟು? ಟ್ರೇಡಿಂಗ್ ಟ್ಯಾಕ್ಸ್ ಎಷ್ಟು? ಒಂದು 10% ಇಟ್ಕೋ. 2 ಕೋಟಿ ಕಟ್ಟಿಬಿಟ್ಟು ನಿಮ್ ದುಡ್ಡು ಎತ್ಕೊಳ್ಳಿ ಅಂತಿದ್ದಾನೆ. ಆಲ್ರೆಡಿ ಪಂಗನಾಮ ಆಗ್ಬಿಟ್ಟಿದೆ 70 ಲಕ್ಷ. ಮುಟ್ಟೋಗ್ ಬಿಡ್ತಿಲ್ಲ. ಅವ್ರು ಯಾರು, ಅವ್ರ ಹಿಂದೇನೋ ಅವ್ರ ಮುಂದೇನೋ ವಿಚಾರಿಸಿಲ್ಲ, ನೋಡಿಲ್ಲ, ಮಾಡಿಲ್ಲ. ನಿಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ವಾಟ್ ಈಸ್ ಕಂಪನಿ ಅನ್ನೋದು ಒಂದು ಫಾರ್ಮ್ ಮಾಡ್ಬೇಕಂದ್ರೆ ಹೇಗೆ, ಆ ಕಂಪನಿ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗ್ಬೇಕು ಅಂದ್ರೆ ಹೇಗೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗೋದು ಹೇಗೆ, ಶೇರ್ ಮಾರ್ಕೆಟ್ಗೆ ಯಾವಾಗ ಬರ್ತಾರೆ, ಯಾವ ತರ ಶೇರ್ಸ್ ಬಿಡ್ತಾರೆ, ಆ ಶೇರ್ಸ್ ನ ಯಾವ್ದಕ್ಕೋಸ್ಕರ ಬಳಸ್ಕೋತಿದ್ದಾರೆ, ಆ ದುಡ್ಡು ಪಬ್ಲಿಕ್ಗೆ ಕೊಟ್ಬಿಟ್ಟು ತುಂಬಾ ಅದರ ಕುಳಿತುಕೋಬೇಕು, ರಿಸರ್ಚ್ ಮಾಡ್ಬೇಕು. ಯಾವ ಕಂಪನಿ ಅದು, ಅದರ ಪ್ರಮೋಟರ್ಸ್ ಯಾರು, ಅವ್ರ ಮೇಲೆ ಕೇಸ್ಗಳಿದೆಯಾ, ಕಂಪನಿ ಮೇಲೆ ಕೇಸ್ ಇದೆಯಾ, ಗೋಟಾಲ. ನೋಡಿ, ಅಂತ ಒಂದು ಆಯುರ್ವೇದ ಅಷ್ಟು ದೊಡ್ಡ ಕಂಪನಿ 13-14 ಪ್ರಾಡಕ್ಟ್ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿಸ್ಕೊಳಕ್ ಅವ್ರು ಹುಚ್ಚ ಕಾದಿರುತ್ತೆ. ಎಲ್ಲೋ ಒಂದು ಲೋಪದೋಷಗಳು. ಉತ್ತರಾಖಂಡ್ ಅಂತೂ ಲೈಸೆನ್ಸ್ ಕ್ಯಾನ್ಸಲ್, ಫ್ಯಾಕ್ಟ್ರಿಗಳೆಲ್ಲ ಬಂದ್ ಮಾಡಿಟ್ಟಿದ್ದಾರೆ ಆಯುರ್ವೇದ ಕಂಪನಿ ಅಂತೂ. ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಕೆಲವೊಂದು ಪವಾಡ ಆಗ್ಬಿಡುತ್ತೆ. ಈ ಮದ್ದು ಕುಡಿದು ಬಿಟ್ರೆ ಕಾಯಿಲೆ ಹೋಗ್ಬಿಡುತ್ತೆ. ಖಂಡಿತ ಇಲ್ಲ. ಕೆಲವೊಂದು ಕಾಯಿಲೆಗಳು ವಾಸಿನೇ ಆಗಲ್ಲ. ಯಾರಾದ್ರೂ ಡಯಾಬಿಟಿಸ್ ವಾಸಿ ಆಗ್ಬಿಡುತ್ತೆ ಈ ಜ್ಯೂಸ್ ಕುಡಿದ್ರೆ, ಆ ಜ್ಯೂಸ್ ಕುಡಿದ್ರೆ, ಆರ್ಥರೈಟಿಸ್ ಖಾಲಿ ಆಗ್ಬಿಡುತ್ತೆ. ಖಂಡಿತ ಇಲ್ಲ, ನಂಬಲೇಬೇಡಿ. ಫ್ಯಾಕ್ಟ್ ಅದು. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮಗ್ ಬೇಕು. ಅದು ಅದರಲ್ಲಿ ರಿಸರ್ಚ್ ಆಗಿ ನೋಡಿ, ಅಂತ ಒಂದು ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪೌಡರ್ ಇನ್ನೊಂದು ಗರ್ಭಕೋಶಕ್ಕೆಲ್ಲ ದೋಷ ಆಗಿದೆ ಅಂತೇಳಿ ಎಷ್ಟು ಕೋಟ್ಯಾಂತರ ರೂಪಾಯಿ, ಲಕ್ಷ ಕೋಟಿ ಪೆನಾಲ್ಟಿ ಕಟ್ಟಿ ಕ್ಲೈಮ್ ನ ಇದು ಮಾಡ್ಕೊಳಕ್ ನೋಡ್ತಿದ್ದಾರೆ. ಯಾರು ಕಳ್ಕೊಳಕ್ ಮಾಡೋದಿಲ್ಲ. ಅಷ್ಟು ದೊಡ್ಡ ಕಂಪನಿ ಎಷ್ಟು ವರ್ಷದಿಂದ ಮಾಡ್ತಿರೋದಕ್ಕೆ ಅಲ್ಲಿ ಗೊತ್ತಿಲ್ಲ. ಕರ್ಮ ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇದು ಯಾವ್ದು ನೀವು ಇವತ್ತು ಪೇಪರ್ ಆಡು, ಟಿವಿ ಆಡು, ಇನ್ನೊಂದು ಪ್ರಭಾವ. ಈ ಅವರೇಕಾಳು ಅಂತಾರನೆ ಇನ್ಸ್ಟೆಂಟ್ ಆಗ್ಬಿಡ್ಬೇಕು, ಇನ್ಸ್ಟೆಂಟ್ ಬೆಳೆದ್ಬಿಡ್ಬೇಕು, ಇನ್ಸ್ಟೆಂಟ್ ದುಡ್ಡು ಮಾಡ್ಬಿಡ್ಬೇಕು. ಯಾರೋ ಬಂದ್ರು, ಯಾರೋ ಟ್ರೈನಿಂಗ್ ಮಾಡ್ತಾರಂತೆ ಟ್ರೇಡಿಂಗ್ಗೋಸ್ಕರ, ಅದಕ್ಕೋಸ್ಕರ ಆ್ಯಪ್ಗಳು ಇದಾವಂತೆ, ಇನ್ನೊಂದು ಇದಾವಂತೆ. ಏನೇನೋ ಮಾಡ್ತಿದ್ದೀರಿ ಮಕ್ಕಳೇ. ದಯಮಾಡಿ ಮಾಡೋಕ್ ಮೊದ್ಲು ಕೇಳಿ. ನಾ ಹೇಳಿದ್ನಲ್ವಾ, 30,000 ರೂಪಾಯಿ ವ್ಯಾಪಾರ ಶುರು ಮಾಡಿ 30 ಲಕ್ಷ ಸಾಲಕ್ಕೆ ನಿಂತ್ಕೊಂಡಿದ್ರು. ನೀವು ಮಾಡಬೇಡಿ, ಮುಳುಗ್ತೀರಿ, ಇರೋದೆಲ್ಲ ಮಾರ್ಕೋತೀರಿ ಅಂದ್ರೆ ಮಾಡ್ಕೊಂಡಿದ್ದಾರೆ. ಒಬ್ರು ಅದೇ ಪರಿವಾರದವರು, ಹತ್ತಿರದ ಸ್ನೇಹಿತರು 30,000 ವ್ಯಾಪಾರ ಶುರು ಮಾಡಿದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಮನೆ, ಮಠ, ಕುಟುಂಬ ಎಲ್ಲ ಮಾಡ್ಕೊಂಡಿದ್ದಾರೆ. ಇವ್ರಿಗಿತ್ತು, ಇವ್ರಿಗಿಲ್ಲ. ಅವ್ರ ತರ ನಾನು ಆಗ್ಬಿಡ್ಬೇಕು. ಈಗ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾನು ಹೇಳಿದ್ದೇನೆ ಅಂತ ಹೇಳಿ, ನಾನು ರಾಜಕೀಯಕ್ಕೆ ಎಲೆಕ್ಷನ್ ನಿಂತ್ರೆ 4 ಕೋಟಿ ಅಲ್ಲ, 1 ಓಟ್ ನನ್ನ ಹೆಂಡತಿ ಹಾಕೋಲ್ಲ, ನನ್ ಮನೆ ಮಕ್ಳು ಹಾಕೋಲ್ಲ. ನಿನ್ ಕೈ ಕೊಟ್ರೆ ಅಷ್ಟೇ, ನೀನ್ ಎಲ್ಲ ಶಂಭೋ ಶಂಕರ್ ಅಂತ ಕೊಟ್ಟು ಬರ್ತೀಯ ಅಂತ. ಸತ್ಯವಾದ ಮಾತು. ರಾಜಕಾರಣಿಗಳಿಗೆ ಹೇಳಿದಾರೆ, ನನಗೂ ರಾಜಕೀಯ ಬರುತ್ತೆ, ನಾನು ಫೇಮಸ್ ಇದ್ದೀನಿ, ನಾನು ಸೆಲೆಬ್ರಿಟಿ. ಅದೆಲ್ಲ ಹುಚ್ಚತನ, ಮಂಗೆ ಆಟ. ನನ್ನ ವೃತ್ತಿಯಲ್ಲಿ ನಾನು ಇರಬೇಕು, ನಮ್ಮ ಬಲವನ್ನು ಹುಡುಕಬೇಕು. ಆ ಬಲ ಇದೆ ಅಂತ ಎಲ್ಲೆಲ್ಲೋ ಇದಕ್ಕೂ ಅವರೇ ಕಾಳ ಮೇಲೆ ತೋರ್ಸೋದಲ್ಲ. ನೋಡಿ, ಇಲ್ಲ ಅದೇ ಆಗೋದು. ಒಂದು ಕೋತಿ ಅವರೇ ಕಾಳು ಆರ್ತಲ್ಲ, ಅದಕ್ಕಿಂತ ಹೈಟ್ಗೆ ಆಡ್ತೀನಿ ಅಂತ ಕಪಿ ಬುದ್ಧಿ ಆರ್ತು, ಅದ್ರ ಪಕ್ಕದಲ್ಲಿ ಇದ್ದಿದ್ದ ಆರ್ತು. ನೋಡಿದ್ರೆ ಅವನು 6 ಅಡಿ ಆಡ್ದ, ಪಕ್ಕದಲ್ಲಿದ್ದು ಇನ್ನೂ ಪಕ್ಕದಲ್ಲಿರೋನು 7 ಅಡಿ. ತಗೊಳ್ಳಿ, ಒಬ್ಬರ ಮೇಲೆ ಒಬ್ಬರು ಆಡ್ತಾ ಇದ್ದಾರೆ. ಕಟ್ಟ ಕಡೆಯ ಸರದಿ, ಹನುಮಣ್ಣನ ಸರದಿ. ಒಬ್ಬರ ಮೇಲೆ ಒಬ್ರು ಆಡ್ತಿದ್ದಾರೆ. ಎಲ್ಲ ಏನು ಮದುವೆಗಳಲ್ಲಿ ಗಲಭೆ. ಊಟ ಮಾಡೋದು ಬಿಟ್ಬಿಟ್ಟು ಇವ್ರು ಆಡ್ತಿದ್ರೆ ಬಡಿಸೋರು ಹೆಂಗ್ ಬಡಿಸ್ತಾರೆ? ಬಂದಿರೋರ್ಗೆ ಒಂಥರ ನಗಪಾಟ್ಲ ಆಗಲ್ವಾ? ಶ್ರೀರಾಮಚಂದ್ರ ಪ್ರಭುವಿನ ಆ ಒಂದು ಪಟ್ಟಾಭಿಷೇಕದ ಮಹೋತ್ಸವ ನೋಡಿ. ಈ ಕೋತಿಗಳು, ಈ ವಾನರ ಪಡೆ ಮಾಡಿರ್ತಕ್ಕಂಥ ಎಡವಟ್ಟು. ಒಬ್ಬರ ಮೇಲೊಬ್ರು ನಾವಾಗೆ ನಾನು ಮಾಡ್ಬಿಡ್ತೇನೆ, ಅವ್ನು ಟ್ರೇಡಿಂಗ್ ಮಾಡಿದಾನೆ ನಾನು ಮಾಡ್ಬಿಡ್ತೇನೆ, ಅವ್ನು ಬೆಟ್ಟಿಂಗ್ ಹಾಕಿದ್ದಾನೆ ನಾನು ಹಾಕ್ಬಿಡ್ತೀನಿ.
ಇವತ್ತು Dream11 ಅನ್ನೋ ಒಂದು ಅಪ್ಲಿಕೇಶನ್ ಇದೆಯಲ್ಲ, ನೀವು ಹೋಗಿ ಚೆಕ್ ಮಾಡಿ, ವ್ಯಾಲ್ಯೂಯೇಷನ್ ಚೆಕ್ ಮಾಡಿ. ಅವ್ನು ಬಂದಾಗ ಎಲ್ಲಿದ್ದ, ಹೇಗಿದ್ದ, ಎಷ್ಟು ಜನರ ಹತ್ರ ಓಡಾಡ್ತಿದ್ದ, ಅವ್ನು ಎಷ್ಟು ನಷ್ಟದಲ್ಲಿದ್ದ. ಇದೇ IPL ಅನ್ನ ಸ್ಟಾರ್ಟ್ ಮಾಡಿದಂತ ಲಲಿತ್ ಮೋದಿ ಎಲ್ಲಿದ್ದ, ಅವ್ನು ಬ್ಯಾಂಕ್ರಪ್ಟಸಿ ಅಂತ ಎಷ್ಟು ಡಿಕ್ಲೇರ್ ಮಾಡಿದ್ದ, ಆಮೇಲೆ ಎಷ್ಟು ತಗೊಂಡು ಓಡೋದ ಅಂತ ನೋಡಿ. ಎಲ್ಲ ನೀವು ಕೇಳೋಲ್ಲ. ನೀವ್ ಹಿಂಗೆ ಈ ಅವರೇಕಾಳನ್ನ ಆರಿದ ತಕ್ಷಣ ನೀವು ಜಿಗಿಲಿಕ್ಕೆ ಆರಂಭ. ಹನುಮ ಕೂಡ ಅದೇ ಕೆಲಸ ಮಾಡ್ತಾನೆ, ಹಾರ್ಬಿಡ್ತಾನೆ. ಎಲ್ರಿಗಿಂತ ಎತ್ತರವಾಗಿ ಹಾರ್ಬಿಟ್ಟು ಕುತ್ಕೊಬಿಡ್ತಾನೆ ಗಾಳಿನಲ್ಲೇ. ರಾಮಚಂದ್ರ ಪ್ರಭುಗಳು ಗೊತ್ತಾಗುತ್ತೆ, ಅಲ್ಲಿ ಬಂದಿರೋರು ಮಹಾರಾಜರುಗಳು, ಚಕ್ರವರ್ತಿ, ಎಲ್ಲೆಲ್ಲಿಂದಲೂ ಬ್ರಹ್ಮರ್ಷಿಗಳಿಂದ, ದೇವರ್ಷಿಗಳಿಂದ, ಋಷಿ ಪರಂಪರೆ ಎಲ್ಲಾ ಬಂದಿರ್ತಾರೆ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಬರೋದು ಹೋಗೋದು, ಏನೋ ಆಗ್ತಿದೆಯಂತಲ್ಲ ಅಂತ ಬಂದು ನೋಡಿದ್ರೆ ಕೋತಿಗಳು ಜಿಗಿತಿದ್ದಾವೆ. ಎಲ್ಲಿ ಹನುಮ ಅಂದ್ರೆ ಹನುಮ ಎಲ್ಲಾರ್ಗಿಂತ ಇಟ್ಟು, ಏನ್ ಹನುಮ ಇದು, ಇಳಿದು ಬಾ ಅಂತ. ಹೆಂಗಾಯ್ತು ಅಂದ್ರೆ, ಇಲ್ಲ ನನ್ನ ಪಕ್ಕದವನು ಹಾರ್ದ, ಅವನಿಗಿಂತ ಎತ್ತರಕ್ಕೆ ಹಾರ್ಬೇಕು ಅಂತ ಹಾರ್ದೆ. ಯಾಕೆ ಹಾರ್ದೆ ಗೊತ್ತಿಲ್ಲ, ಅವನು ಹಾರ್ದ, ಅವನಿಗಿಂತ ಎತ್ತರಕ್ಕೆ ಹಾರ್ಬೇಕು ಅಂತ. ಸರಿ, ಕೇಳಿದ್ರು ರಾಮಚಂದ್ರ ಪ್ರಭು, ಪಕ್ಕದಲ್ಲಿರೋನ್ನ ಕೇಳಿದ್ರು, ಇದೇನೋ ಅಂತ. ನನ್ನ ಪಕ್ಕದಲ್ಲಿರೋನ್ ಹಾರ್ದ, ಅದಕ್ಕಿಂತ ಅವನಿಗಿಂತ ಹೈಟ್ಗೆ ಹಾರ್ದೆ. ತಗೊಳ್ಳಿ, ಮನೆ ಯಾರೋ ಸೆಲ್ಫಿ ತೆಗಿಲಿಕ್ಕೆ ಹೋಗಿ, ರೀಲ್ಸ್ ಮಾಡಕ್ ಹೋಗಿ ಮೇಲಿಂದ ದುಮ್ಕಿ ಮೇಲಕ್ಕೆ ಹೋದ್ಮೇಲೆ ಆ ತರ ಪರಂಧಾಮ ಕತೆ ಕೇಳ್ಕೊಂಡ್ ಬಂದ್ರೆ, ಕಡೆದಾಗಿ ಒಂದು ಪುಟ್ಟು ಕೋತಿ ಕುತ್ಕೊಂಡಿತ್ತು, ಅಚ್ಚುಕಟ್ಟಾಗಿ ಹಾರ್ತಲೇ ಇತ್ತದು. 5 ಅಡಿ 6 ಅಡಿ 5 ಅಡಿ 6 ಅಡಿ. ಏನೋ ಮಾಡ್ತಿದ್ದೆ ಅಂದ್ರೆ, ನಾನು ಊಟ ತಿನ್ನೋಗಿ ಈ ಕಾಳು ಸಿಕ್ತು, ಹಿಂಗಂದೆ ಅದು ಹಾರ್ತು. ಅದಕ್ಕೆ ಈ ಕಾಳೆ ಹಾರಿದೆಯಲ್ಲ, ಇದಕ್ಕಿಂತ ಮೇಲೆ ಕೆತ್ತರಕ್ಕೆ ಹಾರ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾರ್ಬಿಟ್ಟೆ ಅಂತ. ಸಿಲ್ಲಿಯೆಸ್ಟ್ ರೀಸನ್. ತುಂಬಾ ಸಣ್ಣದಾದಂತ ಒಂದು ಕದಲಿಕೆ ನೋಡಿ ಇಡೀ ವಾನರ ಸೇನೆಯನ್ನೇ ಕದಲಿಸಿಬಿಟ್ಟಿದೆ. ಮುಖ್ಯವಾಗಿ ಹನುಮನನ್ನ. ರಾಮಚಂದ್ರ ಪ್ರಭು ಹೇಳ್ತಾರೆ, ನೋಡ್ದಪ್ಪ ಹನುಮ, ನೋಡು ನಿನ್ನ ಬುದ್ಧಿ ಶಕ್ತಿ ಏನು, ಜ್ಞಾನ ಶಕ್ತಿ ಏನು. ಅರೇ, ಸಂಜೀವಿನಿ ಪರ್ವತವನ್ನೇ ತಂದವನು ಲಕ್ಷ್ಮಣನಿಗೋಸ್ಕರ, ಆ ಮೈರಾವಣ ಸಂಹಾರಕ್ಕೆ ನಿಂತವನು, ಪಂಚಮುಖಿ ಹನುಮಂತನಾದವನು. ನಿನ್ನ ಜ್ಞಾನ ಭಂಡಾರವೇನು. ಇಲ್ಲಿಂದ ಲಂಕೆಗೆ ಒಂದೇ ನೆಗತದಲ್ಲಿ ಲಂಘಿಸಿ 100 ಯೋಜನ ದಾಟಿ ಆ ರಾವಣನ ಲಂಕೆಗೆ ಹೋಗಿ ಬಂದವನು. ನಿನ್ನ ಅಪರಿಮಿತ ಜ್ಞಾನ, ಅಪರಿಮಿತ ಬುದ್ಧಿ, ಅಪರಿಮಿತ ಶಕ್ತಿ ಈ ಸಣ್ಣ ಕಪಿಗಳ ಬುದ್ಧಿಗೆ ಪ್ರಚೋದನೆ ಆಗ್ಬಿಡ್ತಾ. ನಿನ್ನ ಶಕ್ತಿಯನ್ನು ಏನಕ್ಕೆ ಬಳಸ್ತಿದ್ಯೋ ಹನುಮ ಅಂತ ಹೇಳಿದ್ದೆ, ತಲೆ ತಗ್ಸಿ ನಿಂತ್ಬಿಟ್ರಂತೆ ಹನುಮ. ಹೌದು, ನಮ್ಮ ಬಲವನ್ನೆಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು, ನಮ್ಮ ಶಕ್ತಿಯನ್ನು ಎಲ್ಲಿ ಉಪಯೋಗ ಮಾಡ್ಬೇಕು ಅಲ್ಲಿ ಉಪಯೋಗ ಮಾಡ್ಬೇಕು. ಕೆಲವೊಮ್ಮೆ ನಮ್ಮನ್ನ ಈ ತರ ಯಾವುದೋ ಒಂದು ದುಷ್ಟರೋ, ಒಂಥರ ನೀಚರೋ, ಈ ತರದೆಲ್ಲ ನಮ್ಮನ್ನ ಪ್ರಚೋದನೆ ಮಾಡುತ್ತೆ. ಎಡವಟ್ಟು ವ್ಯಕ್ತಿಗಳು, ದೊಡ್ಡವ್ರು ಎನ್ಸ್ಕೋಬೇಕು ಅನ್ನೋ ಹುಚ್ಚಿಗೆ, ದೊಡ್ಡ ಶ್ರೀಮಂತಿಕೆ ಆಗ್ಬೇಕು ಅನ್ನೋ ಹುಚ್ಚಿಗೆ ಯಾರೋ ಕಾರ್ ತಗೊಂಡ. ನೀವು ನಂಬಲ್ಲ, ನನ್ನ ಆಫೀಸ್ ಹತ್ರ ಒಂದು ಪುಣ್ಯಾತ್ಮ ಇದ್ದಾನೆ, 2 ಕೋಟಿ ರೂಪಾಯಿ ಕಾರು ಹೊರಗಡೆ ನಿಲ್ಸಿದ್ದಾನೆ. 2 ಕೋಟಿ ರೂಪಾಯಿಯ ಕಾರನ್ನ ಹೊರಗಡೆ ನಿಲ್ಸಿದ್ದಾನೆ. ಆ ಕಡೆ ಕಾರ್ ಯೂಟರ್ನ್ ಮಾಡ್ಕೊಳ್ಳೋವೆಲ್ಲ ನೋಡುದು, ಏನೋ ಪುಣ್ಯಾತ್ಮ ನನ್ನ ಮಗಳನ್ನ ಹೊರಗಡೆ ನಿಲ್ಲಿಸ್ದಾಗೆ ಬೆಳೆಸಿದ್ವಿ, ಹೊರಗಡೆ ನಿಲ್ಲಿಸ್ದಾಗೆ, ಮಳೆ ಗಾಳಿ. 2 ಕೋಟಿ ಕಾರ್ ತಗೊಂಡ್ಮೇಲೆ ನೀನ್ ಎಂತದ್ದು ಒಂದು ವ್ಯವಸ್ಥೆ ಮಾಡಿರ್ಬೇಕು ಒಳಗಡೆ ನಿಲ್ಲಿಸ್ಲಿಕ್ಕೆ. ಸಣ್ಣ ಪುಟ್ಟ ಕಾರ್ ಬಿಡಿ, ಒಂದು 10-20 ಲಕ್ಷ 30 ಲಕ್ಷ ಡನ್. ಜಿಗದಿರೋದು ಈ ಪ್ರಭಾವ. ನಾನು ಯಾರು ಗೊತ್ತಾ ತೋರ್ಸ್ಬೇಕು, ತಗೋ ರೋಡಲ್ಲಿ ನಿಲ್ಸಿಟ್ಟಿದ್ಯಾ, ನಿನ್ನ ಹೆಂಡತಿ ಮಕ್ಕಳನ್ನ ರೋಡಲ್ಲಿ ನಿಲ್ಲಿಸ್ದಾಗೆ. ಯಾರ್ದೋ ಪ್ರಭಾವಕ್ಕೊಳಗಾಗಿ ಈ ಟ್ರೇಡಿಂಗು, ಬೆಟ್ಟಿಂಗು, ಜೂಜು, ಹೊಡೆದಾಟ, ಹೊಡೆಯೋದು, ಬಡಿಯೋದು, ಚುಚ್ಚೋದು. ಏನು ಕಡೆಗೆ ಬಂತು ನಿಮಗೆ ನಿಮ್ಮ ಜ್ಞಾನ ಶಕ್ತಿಯನ್ನ ಯಾವ್ದಕ್ ಬಳಸಿದ್ರೆ ಹೇಳಿ? ಈ ಜೂಜ್ಗೆ, ಈ ಸಟ್ಟಾಗೆ, ಈ ಬಾಜಿಗೆ ಯಾರನ್ನ ಹೊಡೆದು ಚುಚ್ಚಿ ಸಾಯಿಸೋದು, ಆತ್ಮಹತ್ಯೆ ಮಾಡ್ಕೊಬಿಡೋದು ಬೇಡ. ಇಷ್ಟವಿಲ್ಲ, ಬಂದ್ಬಿಡಿ. ಬೇಡ ವ್ಯಕ್ತಿಗಳು, ಬೇಡ ಕೆಲಸ, ಬೇಡ. ಆಗ್ಲಿ 6 ತಿಂಗಳು ಒಳಗಡೆ ಹೋಗೋಣ ಬಿಡಿ, ಏನೋ ಒಂದಾಗಿದೆ ನಷ್ಟ, ಕುತ್ಕೊಳ್ಳೋಣ, 3 ಹೊತ್ತು ಊಟ ಹಾಕ್ತಾರೆ, ಸಾಮಾನ್ಯ ಕೈದಿಯಾಗಿ ಬದುಕ್ಬಿಡೋಣ, ಏನೂ ಆಗೋಲ್ಲ, ಆಯ್ತು ಅದು ಒಂದು ನೋಡ್ಬಿಡೋಣ. ಈ ನಿರ್ಧಾರಕ್ಕೆ ಬಂದು ಈ ಆತ್ಮಹತ್ಯೆ, ಡಿಪ್ರೆಷನ್, ಇನ್ನೊಂದು ಈ ಜಿಗಿಯೋದು ಯಾವರೇ ಕಾಲಕ್ಕೆ ಜಿಗಿದಾಗೆ. ಒಂದು ಪುಟ್ಟು ಕೋತಿಯ ಮನಸ್ಸಿನಾಗಿ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಇಟ್ಟುಕೊಳ್ಳದೆ ಜಿಗಿತ. ಇನ್ನೊಬ್ಬರು ಪ್ರಭಾವಕ್ಕೆ ಬೇಗ ಅವ್ರ ಮಗು ನೋಡಿ ಇದಾಗಿದ್ದಾನೆ, BCA ಮಾಡ್ತಿದ್ದಾನೆ, ಗೋಲ್ಗೊಪ್ಪ ಇಡ್ತೀನಿ ಅಂತ ಬಂದು ಕುತ್ಕೊಂಡಿದ್ದಾನೆ, ನಾನು ಬರ್ದಿದ್ದಾನೆ ವಿದ್ಯೆ ಕೆಡ್ಸ್ಕೋತೀಯ ಅಂತ. ನೋಡಿ ಗುರುಗಳೇ, ನೀವ್ ಹೇಳಿದ್ರಿ ಗುರುಗಳೇ, BCA ಮಾಡ್ತಿದ್ದೀಯಲ್ವಾ, ಲ್ಯಾಪ್ಟಾಪ್ ರಿಪೇರಿ ಕಲಿ, ಮೊಬೈಲ್ ರಿಪೇರಿ ಕಲಿ, ನೆಟ್ವರ್ಕಿಂಗ್ ಇನ್ನೇನಾದ್ರೂ ಅಡಿಷನಲ್ ಕಲಿ, ಹಾರ್ಡ್ವೇರ್ ಇನ್ನೇನಾದ್ರೂ ಕಲಿ, ಸರ್ವಿಸ್ ಇಂಡಸ್ಟ್ರಿದ್ ಕಲಿ, ಅದಿದೆ ಅದ್ಭುತವಾಗಿ. ಇಲ್ಲ ಹ್ಯಾಕಿಂಗು, ಸೈಬರ್ ಹ್ಯಾಕಿಂಗ್, ಈ ತರದ್ದೇನಾದ್ರು ಇನ್ನೊಂದು ಅಡಿಷನಲ್ ವಿದ್ಯೆ ಕಲಿ. ಅದೇ ಲೈನಲ್ಲಿ ಹೋಗೋ, ಅದನ್ನ ಇನ್ನೊಂದಷ್ಟು ಎಕ್ಸ್ಪ್ಲೋರ್. ಗೋಲ್ಗೊಪ್ಪ ತಟ್ಟೆ ತೊಳೆದಿದ್ಯಾ,
ಏನು ಕೇಳಿಲ್ಲ. ನೀನು ತಿಂದ ತಟ್ಟೆ ನೀನು ಯಾವತ್ತಾದರೂ ಎತ್ತಿದ್ದೀಯ? ಹಿಂಗೆ ತಲೆ ಬಗ್ಗಿಸ್ತಾನೆ. ಅಮ್ಮನೇ ಎತ್ತಬೇಕು, ಅಮ್ಮನೇ ಇಡಬೇಕು. ಇನ್ನು ಏನೋ ಮಗು ಗೋಲ್ಗಪ್ಪ ತಟ್ಟೆ ತೊಳಿತೀಯ? ರಾತ್ರಿ 12 ಗಂಟೆವರೆಗೂ ಎದ್ದಿರ್ಬೇಕು, ಹೋಗಿರ್ಬೇಕು, ಕೊಡ್ಬೇಕು. ಯಾರೋ ನಂಬ್ಕೊಂಡು ಗೋಲ್ಗಪ್ಪ ಮಾಡೋನ್ ಬಿಟ್ಟು ಹೋದ, ನಿನ್ ಮಾಡೋಕ್ ಬರುತ್ತಾ? ತಟ್ಟೆ ತಳಿಯೋನ್ ಹೋದ, ನೀನ್ ಮಾಡ್ತೀಯ? BCA ಮಾಡ್ತಿರೋ ಹುಡುಗ ನೀನ್ ಹೋಗಿ ಇದು ಮಾಡ್ತೀಯ? ಬರುತ್ತಾ? ನಿಲ್ತೀಯ? ಯಾರೋ ಹೇಳ್ಬಿಟ್ಟ, ಏನೋ ಮಾಡ್ಬಿಟ್ಟ ನೋಡಿ. ಈ ಯಾವರೇ ಕಾಳಿನ ಜಿಗಿತಾರ. ಈ ಪಕ್ಕದಲ್ಲಿರೋ ಯಾರೋ ಕತ್ತಿ ಹಾರಿಸ್ತು, ನಾನು ಹಾರ್ಬಿಡ್ಬೇಕು, ನಾನು ಮಾಡ್ಬಿಡ್ಬೇಕು. ಹೌದು. ಆದರೆ ಹಿಂದುಗಡೆ ಎಷ್ಟು ಪರಿಶ್ರಮ ಇರುತ್ತೆ ಗೊತ್ತಿದ್ಯಾ? ಎಷ್ಟು ಸೋಲುಗಳಿರುತ್ತೆ ಗೊತ್ತಿದ್ಯಾ? ಎಷ್ಟು ಅವಮಾನಗಳಿದೆಯಾ ಗೊತ್ತಿದೆಯಾ? ರಾಮಚಂದ್ರ ಪ್ರಭು, ಇದು ನಿಮಗೆ ಅವಗಾಹನೆಯೇ ಇಲ್ಲ. ಅಷ್ಟು ಒಬ್ರು ಬಹುದೊಡ್ಡ ಹೋಟೆಲ್ ಇಂಡಸ್ಟ್ರಿಯಲಿಸ್ಟ್ ತಳ್ಳೋ ಗಾಡಿನಲ್ಲಿ ಹೋಟೆಲ್ ಮಾರಿದ್ದಾರೆ ಮಗು, ತಿಂಡಿ ಮಾರಿದ್ದಾರೆ ಮಗು. 1 ವರ್ಷಕ್ಕೆ ಬರ್ಲಿಲ್ಲ, ಕಡಿಮೆ ಎಂದರು ಒಂದು 15-18 ವರ್ಷ. ತಳ್ಳೋ ಗಾಡಿಯಿಂದ ಹಿಡಿದು ಸಣ್ಣ ಪುಟ್ಟ ಹೋಟ್ಲಲ್ಲಿ ಎಲ್ಲ ಇಂಜಿನಿಯರಿಂಗ್ ಮಾಡಿರೋ ಹುಡುಗ. ಆ ನಂತರ ಒಂದೊಳ್ಳೆ ಸಂಗಾತಿ ಬರುತ್ತೆ, ಸೇರ್ತಾರೆ. ದೇ ಬಿಕಮ್ ಸಮಥಿಂಗ್ ಅಂಡ್ ಇಟ್ ಹ್ಯಾಸ್ ಬಿಕಮ್ ಅ ನ್ಯಾಷನಲ್ ಬ್ರ್ಯಾಂಡ್ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ. ಅದರ ಹಿಂದುಗಡೆ ಅಷ್ಟು ಪ್ರತಿ ತಪ್ಪಲ್ಲೂ ಅವರೊಂದು ಅವಕಾಶವನ್ನು ಹುಡುಕಿ ಕರೆಕ್ಟ್ ಮಾಡಿ ಇವತ್ತೊಂದು ಮಾಡಿದ್ದಾರೆ. MTR ಒಂದೇ ದಿನಕ್ಕಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಹೌದು, ಅಯ್ಯಂಗಾರ್ ಬೇಕರೀಸ್ ಒಂದೇ ಬಾರಿಗೆ ಆಗಿಲ್ಲ. ಹೌದು, ದರ್ಶನಿಗಳು ಒಂದೇ ಬಾರಿಗೆ ಆಗಿರೋಲ್ಲ. ಯಾರೋ ಪಕ್ಕದಲ್ಲಿ ಮಾಡ್ಬಿಟ್ರು ನಾವು ಮಾಡ್ಬಿಡೋಣ. ಅಡಿಗೆ ಮಾಡಕ್ಕೆ ಬರೋಲ್ಲ, ಆ ರುಚಿ ನೋಡಕ್ ಬರಲ್ಲ, ಆ ಸ್ಮೆಲ್ ನೋಡಕ್ ಬರಲ್ಲ, ಈರುಳ್ಳಿ ಕಟ್ ಮಾಡಿದ್ರೆ ಆಗೋಲ್ಲ, ಜಿಗದ್ ಬಿಡೋದು ಪಕ್ಕದಲ್ಲಿ. ಅವರೇ ಬೇಳೆ ಅಲ್ಲೇ ಬಂದು ನಿಂತು ಬಿಡ್ತೀರಿ ಮಕ್ಳೇ. ನಿಮ್ಮ ಶಕ್ತಿ ಹನುಮ ಶಕ್ತಿ. ನೆನಪಿಟ್ಟುಕೊಳ್ಳಿ, ರಾಮಚಂದ್ರ ಪ್ರಭು ಹೇಳಿದ ಹಾಗೆ ಹನುಮ ಶಕ್ತಿ ಸರಿಯಾಗಿ ಬಳಸ್ಕೊಳ್ಳಿ. ಯೋಚಿಸಿ, ಕೇಳಿ, ನಾನು ಏನ್ ಮಾಡಬಲ್ಲೆ, ನನ್ನ ಶಕ್ತಿಯನ್ನು ನಮಗೆ ಅಂತ ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಕೊಟ್ಟಿರುತ್ತೆ. ನಾನು ನೋಡಿದ್ದೇನೆ, ಒಂದು ತಾಯಿ ಜೀವ ಸುಮಾರು ಒಂದು 16 ವರ್ಷದ ಹಿಂದ್ಗಡೆ SSLC ಫೇಲು ಆ ಮಗು. ಈ ಮಗು ಕೈಯಲ್ಲಿ ಕಲಾದೇವಿ ನೃತ್ಯ ಮಾಡುತ್ತೆ. ಏನಾದ್ರೂ ಒಂದು ಮೇಕಪ್ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಏನ್ ಗುರುಗಳನ್ನ ನಾವು ಓದಿಸ್ಬೇಕಿಲ್ಲ, ಮಗು ವಿದ್ಯೆ ಇಲ್ಲ. ಶಿ ಡಸ್ ಇಟ್. ಏನ್ ಮಾಡಿದ್ರು ಆಕೆಗೆ ಹತ್ತಲ್ಲ. ಸರಿ ಹಾಕ್ಸಿದಾರೆ, 2 ವರ್ಷ ಟ್ರೈ ಮಾಡಿದ್ರೆ ಏನ್ ಮಾಡಿದ್ರು 10th ಕ್ರಾಸ್ ಆಗಕ್ಕಾಗಿಲ್ಲ. ಆ ಮಗು ಬ್ರೇಕ್ ಡೌನ್ ಆಗ್ಬಿಡುತ್ತೆ ಅಂದ್ರೆ ಡಿಪ್ರೆಷನ್ ಜಾರ್ಬಿಟ್ಟಿತ್ತು. ಹೇಳಿದೆ ಮತ್ತೆ, ನೀವು ನಂಬಲ್ಲ, ಇವತ್ತು ಆ ಮಗು ದಿನಕ್ಕೆ 3 ಲಕ್ಷ ದುಡಿಯುತ್ತೆ. ಒಂದು 10-15 ಜನ ಇದ್ದಾರೆ, ಸೆಲೆಬ್ರಿಟೀಸ್ಗೆ ಎಲ್ಲ ಮಾಡುತ್ತೆ, ದೊಡ್ಡ ಫಂಕ್ಷನ್ಸು. ಏನ್ ಆನಂದ ಗೊತ್ತಾ ನೋಡಿ ಗುರುಜಿ, ನಿಮ್ ಮಗಳು ಇವತ್ತು ಆ ಮಗುಗೆ ಮದುವೆ ಆಗಿ ಬದುಕು ತುಂಬಾ ದೊಡ್ಡದಾಗಿ ಕಟ್ಕೊಂಡಿದೆ. ದೊಡ್ಡ ಕಾರು, ದೊಡ್ಡ ಲಕ್ಸುರಿ. ನೀವ್ ಹೇಳಿದ್ರಿ ನಾವು ಅವತ್ತು ಇಲ್ಲ. ನನ್ನ ತಾಯಿ ಸರಸ್ವತಿ ನಾನಾ ರೂಪದಲ್ಲಿರ್ತಾಳೆ. ಈ ತಾಯಿ ಕೈಯಲ್ಲಿ ಅದಿದೆ ನೋಡಿ, ಆ ಕಲಾ ಸರಸ್ವತಿ. ಆಕೆ ಮುಟ್ಟಿದ್ರೆ ಅಂಥದೊಂದು 34-35 ಆಗಿದೆ ನೋಡಿ ಗುರುಜಿ, ನಿಮ್ಮ ಮಗು ಅಂತ ಮಗು. ಇನ್ನೇನ್ ಬೇಕು ಮಕ್ಕಳೇ ಆನಂದ? ನಿಮ್ಮ ಬಲ ತಿಳ್ಕೊಳ್ಳಿ. ಈ ಅವರೆಕಾಯಿ ಬೇಳೆ ತರ ಜಿಗಿಬೇಡಿ. ಎಲ್ಲರ ತರ ನೀವು ಆಗ್ಬಿಡ್ತೀರಿ. ಹನುಮ ಬಲ ಉಂಟು. 100 ಯೋಜನವೇನು 1000 ಯೋಜನ ದಾಟುವಂತ ಪ್ರಣವ ಶಕ್ತಿ ನಿಮ್ಮ ಒಳಗಡೆ ಉಂಟು. ಅಖಂಡಂ ಮಹಾಶಕ್ತಿಗಳು. ನೀವು ನೆನಪಿಟ್ಟುಕೊಳ್ಳಿ, ನೀವು ಸಾಮಾನ್ಯರಲ್ಲ. ಸಾಮಾನ್ಯರ ಜೊತೆಲಿ ಇದ್ಬಿಟ್ಟು ಈ ಗಲಗಲ ಈ ನಾಣ್ಯಗಳು ನೋಡಿ, ಎಷ್ಟೇ ಕೋಟಿ ರೂಪಾಯಿ ಇರಲಿ, 10 ರೂಪಾಯಿ ನೋಟ್ ಅದ್ರಲ್ಲಿ ಸೇರಿದ 1 ಕೋಟಿ ರೂಪಾಯಿ, 1 ಕೋಟಿ 10 ರೂಪಾಯಿ ಅಂತಾರೆ ಅಷ್ಟೇ. ನೀವ್ಯಾಕೆ ಕೋಟಿ ರೂಪಾಯಿ ಆಗ್ಲಿಕ್ಕೆ ಆಗೋಲ್ಲ? ಏನ್ ಮಾಡ್ಬಿಟ್ಟಿದ್ರಿ? 10 ರೂಪಾಯಿಗೆ ಸೀಮಿತ ಮಾಡಿ ಇಟ್ಕೊಬಿಟ್ಟಿದ್ರಿ. ನನ್ ಬದುಕು 10, ಕುತ್ತೆ, 20 ಇಷ್ಟೇ ಚಿಲ್ಲರೆ. ಇಲ್ಲ, ಬದಲಾಗಿ ಇದೆ ನಿಮ್ಮಲ್ಲಿ, ಖಂಡಿತ ಇದೆ. ಎಲ್ಲರಿಗೂ ದೈವ ಒಂದು ಶಕ್ತಿ ಕೊಟ್ಟಿರುತ್ತದೆ. ಗ್ರಹಗತಿಗಳು, ದಶಾಭುಕ್ತಿಗಳು, ಇನ್ನೊಂದು ಸುತ್ತಮುತ್ತಲಿನ ಪರಿಸರವು, ಪ್ರಭಾವವು ಅಲ್ಲೊಂದು ಲಾಕ್ ಮಾಡಿಟ್ಟಿರುತ್ತೆ. ಬಿಡಿಸ್ಕೊಳ್ಳಿಕ್ ಒಂದು ಪುಟ್ಟು ಪ್ರಯತ್ನ, ಯಾರಾದ್ರೂ ವೈದಿಕ ಆಚಾರ್ಯ ಮುಖೇನ ಪ್ರಯತ್ನ ಮಾಡ್ಕೊಂಡು ಹೆಜ್ಜೆ ಇಡಿ. ಈ ವಶೀಕರಣ ಇನ್ನೊಂದು ಆ ಮಗು ಕೇಳುತ್ತೆ, ಅಷ್ಟು ದುಡ್ಡು ಹೋಗಿದೆ ಅಲ್ವಾ ಗುರುಜಿ, ವಶೀಕರಣ ಮಾಡಿಬಿಟ್ಟು ಏನಾದ್ರು ಅವ್ರು ನನ್ ದುಡ್ಡು ಕೊಡೋ ಹಾಗೆ ಮಾಡ್ತೀರಾ ಟ್ರೇಡಿಂಗ್ ಫಂಡು? ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ ನಾನು ವಶೀಕರಣ ಮಾಡಿ ಇಡೀ ಇಂಡಿಯಾ ದುಡ್ಡೆಲ್ಲ ನನ್ನ ಅಕೌಂಟ್ ಹಾಕಿಸ್ಕೊಬಿಡ್ತಿದ್ದೆ, ಹಂಚ್ಬಿಡ್ತಿದ್ದೆ ಅಂದೆ.
ಇಲ್ಲಾಂದ್ರೆ ನನ್ನ ನಮಾಮಿ ಶಂಕರ ಪ್ರಾಜೆಕ್ಟ್ಗೆ ಅಯ್ಯೋ ಅಂತ ವಶೀಕರಣ ಶಕ್ತಿ ಅವೆಲ್ಲ ಆ ತರ ದುರುಪಯೋಗ ಒಂಥರ ಇಲ್ಲ ಕೆಟ್ಟವ್ರಲ್ವ ಅವ್ರು ಕೆಟ್ಟದ್ ಮಾಡಿದರೆ ಕೆಟ್ಟವ್ರಿಗೆ ಬಲ ಜಾಸ್ತಿ ತಟ್ಟೋದು ಎಲ್ಲ ಇದೆಲ್ಲ ಪೆದುತನ ಬಿಟ್ಟು ನಡಿ ಆಗ್ಬೇಕಾಗಿರೋದು ನೋಡು ಹೋಗು ಸೈಬರ್ ಕಂಪ್ಲೇಂಟ್ ಕೊಡು ದೊಡ್ಡವರಿದ್ದಾರೆ ಅಂತಕ್ಕಂಥದ್ದು. ನನಗೆ ಗೊತ್ತಿರುವ ದೊಡ್ಡ ಅಧಿಕಾರಿಗಳ ಒಂದೆರಡು ನಂಬರ್ ಕೊಟ್ಟು ಅವ್ರ ಜೊತೆ ಮಾತಾಡು ನೋಡೋಣ ತಾಯಿ, ಅವ್ರು ಎಲ್ಲರಿಗೂ ತಲುಪಿಸ್ತಾರೋ ಮಾಡ್ತಾರೋ ಗೊತ್ತಿಲ್ಲ, ಆ ಹಿರಿಯ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ದಂಡಂ ದಶಗುಣಂ ಕೆಲವೊಂದು ಜಾಗ್ರತೆ. ಇನ್ನು ಮೇಲೆ ಅವರೆಕಾಯಿಯ ಬೀಜದ ಹಾಗೆ ಹಾರಬೇಡಿ. ಅಕ್ಕಪಕ್ಕದವ್ರ ಪ್ರಭಾವಕ್ಕೆ ಹೊರಗ ನಾನು 5 ಅಡಿ ಆಡ್ತೀನಿ, ನಾನು 6 ಅಡಿ ಆಡ್ತೀನಿ, ನಾನು ಇವ್ರ ತರ ಆಡ್ತೇನೆ, ಎಲ್ಲ ಹುಚ್ಚು ಉನ್ಮಾದ ಪ್ರಬೋಧ. ಅಲ್ಲಿ ಬಂದು ನಿಂತು ಬಿಡ್ತೀವಿ. ಎಚ್ಚರಿಕೆ ಆಯ್ತು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಭವಿಷ್ಯ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೀವು ನೀವೇ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ಯಾವತ್ತು ನಿಮಗಿಂತ ಕೆಳಗಡೆ ಅವ್ರ ಹತ್ರ ನಿಮ್ಮ ಸಾಧನೆ ತೋರಿಸ್ಕೊಳಕ್ ಹೋಗ್ಬೇಡಿ. ಈಗ ಅನ್ಬಿಡಿ ಹನುಮರ್ತರ, ನೀನೇ ಹನುಮ, ಇದಕ್ಕಿಂತಲೂ ನೀನು ಎಷ್ಟೋ ಸಾಧನೆ ಮಾಡಿಬಿಟ್ಟಿದ್ಯಾ, ಚಿಕ್ಕವ್ರ ಮುಂದ್ಗಡೆ ಇದನ್ನೆಲ್ಲ ತೋರ್ಸೋಕ್ ಹೋಗ್ಬೇಡ ಹನುಮ, ಇದಕ್ಕಿಂತಲೂ ಎತ್ತರದಾದ ಸಾಧನೆ ಏನಾದ್ರೂ ಮಾಡು ಹನುಮ ಅಂದ್ರಂತೆ. ನೀವು ಅದ್ರ ಕಡೆ ಗಮನ ಇಡಿ. ಇದೆ, ಒಲಿಯುತ್ತೆ, ಒಲಿಸಿಕೊಳ್ಳಬಹುದು ನಮ್ಮಲ್ಲಿ ಅಂತದೊಂದು ಪ್ರಣವ ಶಕ್ತಿ ಇದೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ. ಕುಜಾರಾಹು ಜಾಗ್ರತೆ. ಕಲಹಂ ನಾಸ್ತಿ, ವ್ಯವಹಾರಂ ನಾಸ್ತಿ, ಬುದ್ಧಿ ನಾಸ್ತಿ, ಮಾತು ನಾಸ್ತಿ. ಎಚ್ಚರಿಕೆ. ಈ ವಾರವೂ ಕೂಡ ಎಲ್ಲೋ ಒಂದು ದುಗಡ, ಕಲಹ, ಲೀಗಲ್, ಪೊಲೀಸ್, ದೊಡ್ಡ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ದೊಡ್ಡ ಬದಲಾವಣೆ, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ, ಏನೂ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ದಿನ ಸುಮ್ಮನಿರಿ. ಕುಜ ರಾಹುನ್ ಬಿಟ್ಟು ನಿಮ್ಮ ಮನೆಗೆ ಬರ್ಲಿ, ಅಲ್ಲಿವರೆಗೂ ಸ್ವಲ್ಪ ಸುಮ್ಮನಿರಿ. ಒಂದು 25-30 ದಿನ ತಟಸ್ಥವಾಗಿರಿ. ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಒಂಥರ ನರಭಕ್ಷಕ ಕಾಂಬಿನೇಷನ್ ಅಂತ ಹೇಳ್ತಾರೆ. ಸುಟ್ಟಾಕ್ಬಿಡ್ತಾನೆ. ಗುರು ಇರೋದ್ರಿಂದ ಅಷ್ಟಮ ನೋಡ್ತಿದ್ದಾನೆ, ಕಾಪಾಡ್ತಾನೆ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಟ್ರೇಡಿಂಗು, ಮನಿ ಟ್ರೇಡಿಂಗು, ಲ್ಯಾಂಡ್ ಗ್ರಾಬಿಂಗು, ತುಂಬಾ ದೊಡ್ಡ ರೌಡಿಗಳ ಹೊಡೆದಾಟ ಆಗುತ್ತೆ, ಟೆರರಿಸ್ಟ್ಗಳ ಹೊಡೆದಾಟ ಆಗುತ್ತೆ. ಒಂಥರ ಬೀಭತ್ಸ ಇರೋರು ಇನ್ನಷ್ಟು ಬೀಭತ್ಸ ಆಗ್ತಾರೆ, ವಿಕೃತ ಇರೋನು ಅತಿ ವಿಕೃತ ಆಗ್ತಾನೆ. ಈ ತರದ ಪ್ರಭಾವ ಅವನು. ಹುಷಾರು. ಕೋಪ ಇರೋರು ಯಾವ ಜಾಗಕ್ಕೂ ಹೋಗ್ಬೇಡಿ. ಚೆನ್ನಾಗಿ ತಿನ್ನಿ ಮಲಗ್ಬಿಡ್ಬೇಕಾದ್ರು ಒಂದ್ ಸ್ವಲ್ಪ ದಿನ. ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಶಕ್ತಿಗೆ ಮೀರಿದ ಕೆಲಸ, ಶಕ್ತಿಗೆ ಮೀರಿದ ಬಲ, ಶಕ್ತಿಗೆ ಮೀರಿದ ಆಲೋಚನೆ, ಜಿನ್ನೇನೋ ತುಳಿಯುವಂತ ಕೆಲಸಗಳಿಗೆ ಹೋಗ್ಲೇಬೇಡಿ. ಈ ವಾರ ಎಚ್ಚರಿಕೆ. ವೃಷಭ ರಾಶಿ. ಸ್ವಲ್ಪ ಖರ್ಚಿನ ವಾರ. ಬುದ್ಧಿಗೆ ಮೀರಿದ, ಆಲೋಚನೆಗೆ ಮೀರಿದಂತ ಖರ್ಚು ವೆಚ್ಚಗಳು ಜಾಸ್ತಿ. ಕಲಾವಿದರ ಬಾಳಲ್ಲಿ ಒಂದ್ ಸ್ವಲ್ಪ ಬಿರುಗಾಳಿ, ಎಡವಟ್ಟು, ಎಳೆದಾಟ, ಬಂಗಾರ, ಬೆಳ್ಳಿ, ಆಭರಣ, ಈ ತರದ ವೃತ್ತಿ, ಉದ್ಯೋಗ, ವ್ಯಾಪಾರ, ನಷ್ಟಂ, ಕಷ್ಟಂ, ತೊಳಲಾಟಂ, ಒಂಥರ ದಿಢೀರ್ ಏರುಪೇರು. ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಬ್ಯಾಂಕಿಂಗ್ ಸೆಕ್ಟರು, ಫಿನಾನ್ಸ್ ಸೆಕ್ಟರು, ಟ್ರಾವೆಲ್ ಸೆಕ್ಟರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿರುವವರಿಗೆ ತೊಳಲಾಟ ತಪ್ಪಿದ್ದಲ್ಲ. ಎಚ್ಚರಿಕೆ. ಹುಷಾರು. ಪಾಲುದಾರಿಕೆ ವ್ಯವಹಾರದಲ್ಲಂತೂ ತುಂಬಾ ಲೀಗಲ್ ಎಕ್ಸ್ಪರ್ಟ್ ಕೇಳದೆ ಮಾಡಬೇಡಿ. ಮಿಥುನ ರಾಶಿ. ವಿಶೇಷ ಬಲಂ ಚೆನ್ನಾಗಿದೆ. ಶುಕ್ರ, ಬುಧ, ಸೂರ್ಯ, ತುಂಬಾ ಒಳ್ಳೊಳ್ಳೆ ವಿಚಾರಗಳು ನಡೆಯುತ್ತೆ, ಒಳ್ಳೊಳ್ಳೆ ಕೆಲಸಗಳು ನಡೆಯುತ್ತೆ. ಅಂದುಕೊಂಡಿದ್ದಕ್ಕಿಂತಲೂ ಒಂಥರ ಶುಭ ವಾರ್ತೆಗಳನ್ನ ಕೇಳ್ತೀರಿ. ಭೂಮಿ ವಿಚಾರ ಒಂದ್ಬಿಟ್ಟು ಈ ಮೈನಿಂಗು, ಕ್ರಷರು, ಮಾರ್ಬಲ್ಲು, ಬ್ಲಾಸ್ಟಿಂಗು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಸರ್ಜರಿ, ಮಿಲಿಟರಿ, ಡಿಫೆನ್ಸು, ಪೊಲೀಸು, ರಕ್ಷಣಾ ಇಲಾಖೆ, ಉಗ್ರವಾದ ಇಲಾಖೆ, ಈ ತರಗಳಲ್ಲಿ ಇರೋರ್ಗಂತೂ ತಲೆನೋವು ತಪ್ಪಿದ್ದಲ್ಲ, ಭಾರ ತಪ್ಪಿದ್ದಲ್ಲ. ಕಲಾರಂಗ, ಸ್ತ್ರೀರಂಗ, ಅಲಂಕಾರ ರಂಗ, ಇಂಥದ್ರಲ್ಲಿರತಕ್ಕಂಥವರಿಗೆ ಈ ವಾರ ಕುಂಭದ್ರೋಣ ಮಳೆ. ಮಿಥುನ ರಾಶಿ. ಇನ್ನು ಕರ್ಕಾಟಕ ರಾಶಿ. ಸ್ವಲ್ಪ ಖರ್ಚಿನ ವಾರ, ಓಡಾಟ, ಬಟ್
ಅದರಲ್ಲೂ ಸ್ತ್ರೀ ಹೂವು, ಹಣ್ಣು, ತರಕಾರಿ, ಬೇಕರಿ, ಈ ತರದ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಟ್ರಾವೆಲ್ಸು, ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಥಿಯೇಟರು, ಅಲಂಕಾರ, ಒಪ್ಪ, ಓರಣ, ಗಾರ್ಮೆಂಟ್ಸು, ಬಟ್ಟೆ, ಬೆಳ್ಳಿ, ಬಂಗಾರ, ಚಿತ್ರಕಲೆ, ಅಲಂಕಾರ, ಒನಪು, ವಯ್ಯಾರ, ನಾಟ್ಯ, ಭರತನಾಟ್ಯ ಕಲಿಸೋದು, ಈ ತರದ್ರಲ್ಲಿ ಇರತಕ್ಕಂಥವರಿಗೆ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ ಸಿಂಧು. ಸಿಂಹರಾಶಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಟ್ರೇಡಿಂಗ್, ಫಂಡಿಂಗ್, ದೊಡ್ಡ ದೊಡ್ಡ ಮೈನಿಂಗ್ಸ್ ಅಲ್ಲಿ ಕೆಲಸ ಮಾಡಿಸ್ತಿದ್ದೀರಿ, ಜವಾಬ್ದಾರಿಗಳನ್ನ ತಗೊಂಡಿದ್ದೀರಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮೀಡಿಯಾ ಕನ್ಸಲ್ಟೆಂಟ್, ಮಾಡೆಲಿಂಗ್ ಕನ್ಸಲ್ಟೆಂಟ್, ಅಲಂಕಾರ ಕನ್ಸಲ್ಟೆಂಟ್, ಮದುವೆಗಳ ಜವಾಬ್ದಾರಿ, ಮದುವೆಗಳನ್ನ ಮಾಡಿಸೋದು, ಪಾರ್ಟಿಗಳನ್ನ ಮಾಡಿಸೋದು, ಫಂಕ್ಷನ್ಗಳನ್ನ ಮಾಡಿಸೋದು, ದೇವಸ್ಥಾನಗಳನ್ನ ಕಟ್ಸೋದು, ನೋಡ್ಕೊಳ್ಳೋದು, ಅಲಂಕಾರ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಬರವಣಿಗೆ, ಲೇಖನ, ಡಾನ್ಸು, ಮ್ಯೂಸಿಕ್, ಬಟ್ಟೆ, ವಸ್ತ್ರ, ಲಕ್ಸುರಿ ಬ್ರ್ಯಾಂಡ್ ವಸ್ತುಗಳ ವ್ಯಾಪಾರ, ವ್ಯವಹಾರ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ ಈಗ ಸ್ವಲ್ಪ ಬುದ್ಧಿ ವಿಪರೀತ ಚುರುಕಾಗಿ ಓಡ್ತಿರುತ್ತೆ. ನೋಡಿಕೊಂಡು ವ್ಯವಹಾರಗಳನ್ನ ಮಾಡಿ, ಸ್ವಲ್ಪ ಓಡಾಟ, ಸುತ್ತಾಟ, ಎಳೆದಾಟ, ತೊಳಲಾಟ, ಭಾರದ ವ್ಯವಸ್ಥೆಗಳಿದ್ದರೂ ನಿಭಾಯಿಸ್ಕೊಳ್ತಕ್ಕಂಥದ್ದಾಗುತ್ತೆ. ವಿಪರೀತ ಖರ್ಚು, ಬಂದ ದುಡ್ಡೆಲ್ಲ ಖರ್ಚು ಮಾಡತಕ್ಕಂಥ ಭಾವ ಸ್ವಲ್ಪ ಇರುತ್ತೆ. ಅದರಿಂದ ಆ ಟಿವಿ ತಗೋತಾನೆ, ಈ ಫ್ರಿಜ್ ತಗೋತಾನೆ, ಈ ಬಂಗಾರ ತಗೋತಾನೆ, ಅದ್ಯಾವುದೋ 1 ಲಕ್ಷದ ಫೋನ್ ತಗೋತಾನೆ. ಇವೆಲ್ಲ ದಡ್ಡತನ ಮಕ್ಕಳೇ. 300 ರೂಪಾಯಿ ಚೇರು ಇದೆ. ನಮ್ ಅಗತ್ಯ ಯೋಗ್ಯತಾ ಅಭಿವರ್ಧತಾ. ಹೌದು, ಅವ್ರು ಯಾರ್ದೋ ಮನೆಯಲ್ಲಿ ಅಷ್ಟು ದೊಡ್ಡದು ಫೋಟೋ ಇಟ್ಟಿದ್ದಾರೆ ಗೊತ್ತಾ, ತಗೋಬಾ, ಸಾಲ ಮಾಡಾದ್ರು ಸರಿ. ಅವ್ರು ಯಾರೋ ಈ ತರದ್ದು ಲಕ್ಸುರಿ ಬಟ್ಟೆನೇ ಹಾಕುದು ಜೀವನದಲ್ಲಿ ಬೇರೆ. ಲಕ್ಸುರಿ ಬಟ್ಟೆ ಹಾಕಿದ್ರು ಕೂಡ, ಅನ್ಲಕ್ಸುರಿ ಬಟ್ಟೆ ಹಾಕಿದ್ರು ಕೂಡ ಮಾನ ಮುಚ್ಚೋಕೆ ಲಕ್ಸುರಿ ಬಟ್ಟೆ ಹಾಕಿದ್ದಾರೆ ಅಂತ ಬಿಚ್ಚಿ ಅದ್ಯಾವುದೋ ಸುಸು ಪ್ಯಾಂಟ್ ಬಂದ್ಬಿಟ್ಟಿದೆ, ನೋಡಿದೀರಾ? ಆ ಪ್ಯಾಂಟ್ ನೋಡಿದ್ರೆ ಇಲ್ಲೆಲ್ಲ ಸುಸು ಮಾಡ್ಕೊಂಡಾಗೆ ಇಂಥದೆಲ್ಲ ಬಂದ್ಬಿಟ್ಟಿದಾವಪ್ಪ ಲೋಕದಲ್ಲಿ. ಇದೆಲ್ಲ ಇದೆ ಹುಚ್ಚು ತರ, ಏನೇನೋ ಅದೇನೋ ಒಂಥರ. ನಾವು ಈಗ ದೇಹ ಮುಚ್ಕೊಳಕ್ ನೋಡ್ತಿಲ್ಲ, ದೇಹ ತೆಗೆದಿಡ್ಲಿಕ್ಕೆ ಆದಷ್ಟು. ಏನಾಗುತ್ತೆ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಎಲ್ಲೋ ಒಂದು ಪ್ರಚೋದನೆ. ಯಾವ್ದು ಎಲ್ಲಿ ಮುಚ್ಚಿಟ್ಟಿರ್ಬೇಕು, ಎಷ್ಟು ಮುಚ್ಚಿಟ್ಟಿರ್ಬೇಕು, ಹೇಗೆ. ಅದಕ್ಕೆ ಒಂದು ದೇವಾಲಯ, ಒಂದು ಗರ್ಭಗುಡಿ, ಒಂದು ನಮ್ಮ ಬೆಡ್ರೂಮ್ ಸಮೇತ ಮುಚ್ಚಿರ್ತೇವೆ, ನಮ್ಮ ದೇವ್ರ ಮನೆನೂ ಮುಚ್ಚಿರ್ತೇವೆ. ಪೂಜೆ ಆದ್ಮೇಲೆ ಮುಚ್ತೇವೆ, ಒಂದು ಚೂರೇ ಚೂರು ತೆಗ್ದಿರ್ತೇವೆ. ಪೂರ್ತಿ ಮುಚ್ಚಲು ಚೂರು, ಒಂದು ನೂಲಷ್ಟು ಪೂರ್ತಿ ಮುಚ್ಚಲೂಬಾರ್ದು, ಪೂರ್ತಿ ತೆಗೆದಿಡಲೂಬಾರ್ದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗರ್ಭಗುಡಿ ಹಾಗೇ ನೋಡ್ತಾ ಕುತ್ಕೊಳ್ಳೋಗಿಲ್ಲ. ಇವತ್ತದಾಗ್ಬಿಟ್ಟಿದೆ. ವಿಚಿತ್ರವಾದಂತ ಕಾಮನೆಗಳ, ಭಾವನೆಗಳ ಲೋಕಕ್ಕೆ ನಾವೇ ಕಾರಣ. ನಮ್ ಕಂಟ್ರೋಲ್ ಅಲ್ಲಿಲ್ಲ. ಈ ಒಂದು ಅವರೆಕಾಯಿ ಬೀಜ ಚಿಕ್ಕ ಆರ್ತು ಅವನ್ ಇದ್ ಮಾಡ್ತಾವ, ನಾನ್ ಮಾಡ್ಬಿಡ್ಬೇಕು. ಅವರು ಕಿಟಕಿ ಹಾಕಿರೋ ಬಟ್ಟೆ ಹಾಕಿದ್ದಾರೆ. ಕಿಟಕಿ ಅಂದ್ರೆ ವಿಂಡೋ ಬಟ್ಟೆ, ಎಲ್ಲ ತೂತುಗಳು ಬಟ್ಟೆ. ನಾನು ಕಿಟಕಿದೆಲ್ಲ ಬಾಗಿಲು ಬಟ್ಟೆನೆ ಹಾಕ್ತೀನಿ. ಅಯ್ಯಯ್ಯೋ ರಾಮ, ನನಗೇನ್ ಹೇಳೋದು ಗೊತ್ತಾಗ್ತಿಲ್ಲ. ನೋಡ್ತಾ ಇರ್ತೀನಿ, ಏನ್ ಮಾಡೋದು. ನನ್ನವರು ಅಂತ ನೀವಿದ್ದೀರಿ, ನಿಮ್ ಜೊತೆ ಹಂಚ್ಕೋತಿದ್ದೀನಿ ಅಷ್ಟೇ. ನೀವ್ ಇದಾಗ್ಬಾರ್ದು ಅಂತ ಇಷ್ಟ ಮಾಡ್ಕೊಳ್ಳಿ. ಜಾಗ್ರತೆ. ಕನ್ಯಾ ರಾಶಿ ಅನಗತ್ಯ ಖರ್ಚು ಬೇಡ. ತುಲಾ ರಾಶಿ ಚೆನ್ನಾಗಿದೆ. ವಿದ್ಯೆ, ವೃತ್ತಿ, ಕೆಲಸ, ಅಲಂಕಾರ, ಅನುಪು, ವಯ್ಯಾರ, ಅಗ್ರಿಕಲ್ಚರ್, ಈ ಫ್ಯಾಷನ್ ಡಿಸೈನಿಂಗ್ ಸಂಬಂಧಪಟ್ಟಂತ ಓದು, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಇಂಟೀರಿಯರ್, ಈ ಒಂದು ಮೇಕಪ್, ಬ್ಯೂಟಿ ಪಾರ್ಲರ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ, ವ್ಯವಹಾರ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಸ್ವಲ್ಪ ಏನೋ ಮನೇಲಿ ಒಂದು ಕೆಟಿಪಿಟಿ ಖರ್ಚು, ಯಾರಿಗೋ ಒಂದು ಆರೋಗ್ಯ, ಸರ್ಜರಿ, ಭೂಮಿ, ಮನೆ, ವ್ಯವಹಾರ ಎಲ್ಲ ಒಂಥರ ಗಜಿಬಿಜಿ ಅನ್ನಿಸ್ತಿದೆ. ಬಿಡಿಸೋಕ್ ಮೊದ್ಲು ಹೀಗೆ ಬಿಡಿಸೋಕ್ ಮೊದ್ಲು ಎಲ್ಲ ಬಿಡಿಸಿ ಹಾಕೊಂಡ್ಮೇಲೆ ಒಂದು ಬಿಸಿ ಬೇಳೆಬಾತ್, ಒಂದು ಪಲಾವ್. ಸ್ವಲ್ಪ ದಿನ ಅಷ್ಟೇ, ಏನು ಆತಂಕ. ಕುಜ ಮೂವ್ಮೆಂಟ್ ಆಗಲಿ, ಅಲ್ಲಿವರೆಗೂ ಕೆಲವೊಂದು ಟೆನ್ಷನ್ಸ್, ವ್ಯವಹಾರಗಳ ಟೆನ್ಷನ್, ವ್ಯಾಪಾರದ ಟೆನ್ಷನ್, ವೃತ್ತಿಯ ಟೆನ್ಷನ್, ಇವುಗಳಲ್ಲಿ ಬದಲಾವಣೆಗಳು ಈ ವಾರ ಇರತಕ್ಕಂಥದ್ದು ಉಂಟು. ಬಟ್ ನಿಭಾಯಿಸ್ಕೊತೀರಿ, ಯೋಚನೆ ಮಾಡಬೇಡಿ, ಗುರುದೃಷ್ಟಿ ಉಂಟು. ಇನ್ನು ಧನುಸು ರಾಶಿ
ವಿಪರೀತ ಆತುರ, ವಿಪರೀತ ವೇಗ, ಈ ತರದ್ದು ಹೋಗ್ಬೇಡಿ. ಅದರಲ್ಲೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಗೆ ಭರ್ಜರಿ ಬೇಟೆ ಉಂಟು. ತುಂಬಾ ಕಡೆ ನೋಡಿ, ಮೊನ್ನೆ ಒಂದು ಲಾರಿ ಪಲ್ಟಿ ಆಗಿದೆ. ಏನು ಎತ್ತ ಅಂತ ಹೋದ್ರೆ 7 ರಿಂದ 8 ಕೋಟಿ ಅಂತೆ ಪುಣ್ಯಾತ್ಮರು. ಇನ್ಯಾರ್ದೋ ಮನೆಗೆ ರೈಡ್ ಮಾಡ್ತಾರೆ, ಯಾರೋ ಮನೆಗೆ 30-35 ಕೋಟಿ ಅಂತೆ. ರಾಮಚಂದ್ರ, ಅದು ಯಾವಾಗ ಸ್ಟೇಟ್ ಆಗಿದ್ದು ಅಂತ ಗೊತ್ತಾ? ಜಾರ್ಖಂಡ್. ಮೊನ್ನೆ ಒಂದು 10-15-20 ವರ್ಷದ ಮಾತಿದು. ಅಷ್ಟರಲ್ಲೂ ಒಬ್ಬ ಸಚಿವರ ಅಸಿಸ್ಟೆಂಟು, ಡ್ರೈವರು, ಒಬ್ಬ ಸಾಮಾನ್ಯ ಮನೆಯಲ್ಲಿ 30-35 ಕೋಟಿ. ಒಬ್ಬ ಸಚಿವನ ಮನೆಯಲ್ಲಿ ಒಂದು 15 ವರ್ಷದ ರಾಜ್ಯ ಸೃಷ್ಟಿಯಾಗಿ, ಹೊಸ ರಾಜ್ಯ ಜಾರ್ಖಂಡ್. ಮೊದಲು ಬಿಹಾರ್ ಅಲ್ಲಿ ಸೇರ್ಕೊಂಡಿತ್ತು, ಅದನ್ನ ಡಿವೈಡ್ ಮಾಡಿ ದೊಡ್ಡ ಸ್ಟೇಟ್ ಅಂತ 2 ಮಾಡಿದ್ದಾರೆ. 15 ವರ್ಷ ಆಗಿಲ್ಲ, 35 ಕೋಟಿ ಬರೀ ಒಬ್ಬ. ಯಾರ್ಯಾರ ಮನೇಲಿ ಎಷ್ಟೆಷ್ಟು ಇರ್ಬೋದು? ಈ 50 ವರ್ಷ 70 ವರ್ಷ ಆಗಿರ್ತಕ್ಕಂಥ ರಾಜ್ಯಗಳ ಸೃಷ್ಟಿ, ಇನ್ನೊಂದು ದೊಡ್ಡ ಸ್ಟೇಟ್, ದೊಡ್ಡ ಟ್ಯಾಕ್ಸ್ ಕಟ್ಟೋರು. ಯಪ್ಪ, ನಮ್ ದುಡ್ಡೆಲ್ಲ ಎಲ್ಲಿ ಹೋಗ್ತದೆ? ನಮ್ ಟ್ಯಾಕ್ಸ್ ದುಡ್ಡು ಅಂದ್ರೆ ಇಂಥವ್ರ ಮನೇಲಿ ಹೋಗಿ ಕೂತ್ಕೊಂಡಿದೆ ಲಕ್ಷ್ಮಿ. ಸೊ ಧನುಸು ರಾಶಿ ಅಂತ ಕೆಲಸ, ಅಡ್ಡದಾರಿ ಕೆಲಸ ಸಿಕ್ಕಾಕೋಬಿಡ್ತೀರಿ. ಮದುವೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಮುಂಜಿ, ಶುಭ ಕಾರ್ಯ, ಮಕ್ಕಳ ಅಭಿವೃದ್ಧಿ, ಸ್ತ್ರೀ ಸಂತಾನ, ಸ್ತ್ರೀಯರ ಒಂದು ಅಭ್ಯುದಯ, ಸ್ತ್ರೀಯರಿಗೋಸ್ಕರ ಏನಾದ್ರು ಮಾಡ್ಬೇಕು, ಅಕ್ಕ ತಂಗಿ ಸಹಕಾರ, ಓಡಾಟ, ಅವರ ಹೆಸರಿನಲ್ಲಿ ಏನಾದ್ರು ಲಿಕ್ಕರು, ಈ ಒಂದು ನಾನ್ ವೆಜ್ ಬಿಸ್ನೆಸ್ಸು, ಫೈರು, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು, ಪ್ಲಂಬಿಂಗ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ದೊಡ್ಡ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯ, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್. ಕೇಂದ್ರದಲ್ಲಿ ಬುಧ, ಶುಕ್ರ, ಸೂರ್ಯ, ವಿಕ್ರಮ, ಪರಾಕ್ರಮ ಸ್ಥಾನದಲ್ಲಿ ಕುಜರ, ರಾಹು. ಹಬ್ಬ, ಗುರುದೃಷ್ಟಿ, ಅದರಲ್ಲಿ ಬೇರೆ ಆರಿದ್ರ. ಏನ್ ಕೇಳ್ತೀರಾ ನಿಮ್ಮನ್ನ? ಈ ವಾರ ಕೇಳಿದೆಲ್ಲ ಸಿಗುತ್ತೆ. ಹೋಗಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲ ಮಾಡಿ. ಫ್ಯಾಂಟಾಸ್ಟಿಕ್. ವಿದ್ಯಾಭ್ಯಾಸ, ಲಲಿತ ಕಲೆ, ಚಿತ್ರಕಲೆ, ಆಕ್ಟಿಂಗು, ಪೇಂಟಿಂಗು, ಮ್ಯೂಸಿಕ್ಕು, ಟ್ರಾವೆಲ್ಸು, ಟೂರು, ಏರ್ಲೈನ್ಸು, ಏರ್ ಹೋಸ್ಟೆಸ್ಸು. ಆಮೇಲೆ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂಥದ್ದು, ದೊಡ್ಡ ಬಿಲ್ಡಿಂಗ್ಸು, ದೊಡ್ಡ ಮಾಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಹಣ್ಣು, ತರಕಾರಿ, ಎಕ್ಸ್ಪೋರ್ಟ್, ಇಂಪೋರ್ಟ್, ಈ ತರದ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ, ನಿಮಗೂ ಚೆನ್ನಾಗಿದೆ. ಸ್ವಲ್ಪ ಕುಜರಾಹು ಒತ್ತಡ, ಆರೋಗ್ಯ, ಓಡಾಟ ನೋಡ್ಕೊಂಡು, ದೂರದ ಪ್ರಯಾಣ ಬೇಡ, ದೂರದ ಬೆಟ್ಟ ಬೇಡ, ದೂರದ ವ್ಯವಹಾರ ಬೇಡ, ದೂರದ ಕೆಲಸ ಬೇಡ, ದೂರದ ಚಿಂತನೆ ಬೇಡ. ನನಗೆ ಎಷ್ಟು ಕೊಟ್ಟಿದ್ದಾನೋ ಅದ್ರಲ್ಲಿ ನಾನು ತೃಪ್ತಿ ಅನ್ಕೊಳ್ಳಿ. ಕುಜರಾಹು ಅಷ್ಟಮ ನೋಡ್ತಿದ್ದಾನೆ. ತಂದೆ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಆ ಥರದ ನಿರ್ಧಾರ ಮಾಡಿಸ್ತಾನೆ. ಸುಮ್ಮನೆ ನೋಡ್ಕೊಂಡು ಕಾದು ಮಾಡಿ, ಧುಮುಕಬೇಡಿ, ಎಳೆಯಬೇಡಿ, ಜಾಗ್ರತೆ. ಧುಮುಕಬೇಡಿ. ಭೂಮಿ, ಮನೆ, ವಾಹನ, ಈ 3 ಪ್ರಚೋದನೆ ಮಾಡುತ್ತೆ. ಯಾರ್ದೋ ಕಡಿಮೆ ರೇಟಿಗೆ ಜಾಗ ಬಂತು, ಮನೆ ಬಂತು, ಭೂಮಿ, ಅಲ್ಲಿ ಏನೋ ಒಂದು ತಲೆನೋವು ಇರುತ್ತೆ. ಕುಜ ಮೂವ್ ಆಗೋವರೆಗೂ ಸುಮ್ಮನಿರಿ. ಆಮೇಲೆ 3ನೇ ಮನೇಲಿ ಕುಳಿತಿರುವ ಶುಕ್ರ, ಬುಧ, ವಿಶೇಷವಾಗಿ ಮುತ್ತು ಮಣಿ ಮಾಣಿಕ್ಯ ವ್ಯಾಪಾರ, ವ್ಯವಹಾರ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ತ್ರೀಯರಿಗೆ ಸಂಬಂಧಿತ ಬೇಕರಿ, ಗಂಧಿಗೆ, ಪೂಜಾ ಸಾಮಗ್ರಿ, ಬಟ್ಟೆ, ವಸ್ತ್ರ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಚಿತ್ರಕಲೆ, ಚಿತ್ರರಂಗ, ಮಾಧ್ಯಮ ರಂಗ, ಈ ರೀತಿಯಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ, ಆಭರಣ, ಮುತ್ತು ರತ್ನಗಳ ವ್ಯಾಪಾರ, ವ್ಯವಹಾರ, ಅದ್ಭುತ ಪ್ರಗತಿ. ಮೀನರಾಶಿ, ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೆಯುತ್ತೆ ಈ ವಾರ. ಇದೆ ಎಲ್ಲೋ ಒಂದು ದಿಢೀರ್ ಪ್ರಯಾಣ, ಆತ್ಮೀಯರ ಆಗಮನ, ಆತ್ಮೀಯರ ಫಂಕ್ಷನ್ಗೆ ಹೋಗೋದು, ಭೋಜನ ಕೂಟಕ್ಕೆ ಹೋಗೋದು, ಸ್ತ್ರೀ ಕೂಟ, ಪುರುಷ ಕೂಟ, ಆತ್ಮೀಯರ ಕೂಟ, ಗೆಳೆಯರ ಕೂಟ, ಬಂಧುಗಳ ಕೂಟ, ಸ್ನೇಹಿತರ ಕೂಟ, ಇವೆಲ್ಲವೂ ಇರತಕ್ಕಂಥದ್ದು. ಸ್ವಲ್ಪ ಒತ್ತಡ. ಕುಜ ರಾಹು ಜೊತೆ ಕೂತಿರೋದನ್ನ ಏನೋ ಭಾರ, ಏನೋ ಭಯ. ಅತಿಯಾಗಿ ತೋರಿಸ್ಕೋಬೇಡಿ, ಅತಿಯಾಗಿ ಹೇಳ್ಕೋಬೇಡಿ, ಅತಿಯಾಗಿ ಕಾಣಿಸ್ಕೋಬೇಡಿ. ನನ್ನ ಬಲ, ಹನುಮ ಹೇಗಿದ್ನಲ್ಲ ಅದ್ರ ಹೋಗಿ ಆರಿ ಕುತ್ಕೋಬಿಟ್ಟು ಬಿದ್ದು ನಕ್ನಂತೆ ರಾಮ. ಯಾರು ನಿನ್ನ ಬಲ, ಏನು ನಿನ್ನ ಶಕ್ತಿ, ಇದ್ಯಾವ್ದಿದು? ಇವೆಲ್ಲ ಸಾಮಾನ್ಯ ಕಪಿಗಳು, ಕೋತಿಗಳು. ಇವ್ರ ಮುಂದ್ಗಡೆ ಹಿಂಗ್ ತೋರ್ಸಕ್ಕೆ ಹೇಗೆ ಕೂತಿಯಲ್ಲೋ ಮೀನಾದವ್ರು ಮಾಡ್ತೀರಿ. ಕುಜರ ಆ ತರ ಅನ್ಸುತ್ತೆ. ನಾವು ಕಷ್ಟಪಟ್ಟಿದ್ವಿ ಗುರುಗಳೇ, ತೋರ್ಸ್ಕೋಬೇಕು. ಏನಕ್ಕೆ? ತೋರ್ಸ್ಕೊಂಡು ಏನ್ ಬರುತ್ತೆ? ನೋಡಿದವರೆಲ್ಲ ಇನ್ನು ಕಣ್ದಿಷ್ಟಿಟ್ಟು ಹೋಗ್ತಾರೆ ಅಷ್ಟೇ.
ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ವ್ಯವಹಾರ ಹೇಳ್ಬೇಡಿ. ಗುಟ್ಟಾಗಿ ಎಷ್ಟಿರ್ತೀರೋ ನಿಮ್ಮ ಸಾಧನೆ, ನಿಮ್ಮ ಕೆಲಸ. ಹೌದು, ನಿಮ್ ಶಕ್ತಿ ಬಗ್ಗೆನೂ ಹೇಳ್ಬಾರ್ದು, ನಿಮ್ ನಿಶಕ್ತಿ ಬಗ್ಗೆನೂ ಹಂಚ್ಕೋಬಾರ್ದು ಯಾರಿಗೂ ಅನ್ನುತ್ತೆ ಪ್ರಕೃತಿ. ಹೌದು, ಎಚ್ಚರಿಕೆ. ತೋರಿಸ್ಕೋಬೇಡಿ, ಅದ್ರ ಪಾಡಿಗೆ ಅದು ಹೋಗ್ತಿದೆ. ನದಿ ಯಾವತ್ತಾದ್ರೂ ಕಾವೇರಿ ಎದ್ದು ಬಿಟ್ಟು ನನ್ನ ತಾಯಿ ಜಗನ್ಮಾತೆ ನಾನು ಯಾರು ಗೊತ್ತಾ, ಎಷ್ಟು ಜನರ ನೀರು ನದಿ ಬದುಕು ಇದು ಮಾಡಿದ್ದೇನೆ ನಾನು ಅಂತ ಯಾವತ್ತಾದ್ರೂ ಕುಣಿದ್ ನೋಡಿದ್ದೀರಾ? ನನ್ನ ತಲಕಾವೇರಿ, ನನ್ನ ತಾಯಿ ಜಗನ್ಮಾತೆ, ನನ್ನ ಭೀಮಾ ನದಿ, ನನ್ನ ಕಪಿಲಾ ನದಿ, ನನ್ನ ಹೇಮಾವತಿ, ನನ್ನ ತುಂಗಭದ್ರ. ನೋಡಿ, ಆ ನದಿಗಿರುವ ಒಂದು ತಾಳ್ಮೆ ನಮ್ಮಲ್ಲಿಲ್ಲ. ಅಣುವಷ್ಟು ಸಾಧನೆ ಮಾಡಿಲ್ಲ. ಸೊ ಈ ವಾರ ಆ ತರದ್ದು ಒಂದು ಭಾವ ಆಗುತ್ತೆ. ವಿಪರೀತ ರಾಜಯೋಗ, ವಿಪರೀತ ಖುಷಿಯೋಗ, ವಿಪರೀತ ಭೋಜನ ಕೂಟ, ದಿಢೀರಂತ ವಿದೇಶ ಪ್ರವಾಸ, ಎಲ್ಲ ಬೇರೆ ಊರಿಗೆ ಹೋಗ್ಬರೋದು, ದೇವಕ್ಷೇತ್ರಕ್ಕೆ ಹೋಗ್ಬರೋದು, ಪುಣ್ಯಕ್ಷೇತ್ರ, ಪಾರ್ಟಿಗೆ ಹೋಗ್ಬರೋದು, ಫಂಕ್ಷನ್ಗೆ ಹೋಗ್ಬರೋದು, ಇದೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ವಾರ. ಸ್ವಲ್ಪ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಕಟ್ಟೋದು, ಮಾರೋದು, ಇಲ್ಲ ಗಾಡಿ ತಗೊಳ್ಳೋದು, ಮಾರೋದು ಸ್ವಲ್ಪ ನಿಧಾನ ಮಾಡಿ. ಸೆಲ್ಫ್ ಡ್ರೈವಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.